ನೋಡುವಾಗ ಬಿಡುಗಡೆಯನ್ನು, ಆರೋಗ್ಯವನ್ನು, ಸಂತೋಷವನ್ನು, ಸಮಾಧಾನವನ್ನು ನಾವು ನೋಡುತ್ತೇವೆ. ಹಲ್ಲೆಲೂಯಾ. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಐಶ್ವರ್ಯ ನೀನೇ, ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಐಶ್ವರ್ಯ ನೀನೇ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆಮಾಡಿದೆ, ಮರೆಮಾಡಿದೆ ದೇವ ಕಾಪಾಡಿದೆ, ನಿನ್ನ ಶಿಲುಬೆಯ ನೆರಳಲ್ಲಿ ಮರೆಮಾಡಿದೆ, ಮರೆಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ನಾವು ಗಾಯಪಟ್ಟು ನಿಂತಾಗ, ನಾವು ಕಣ್ಣೀರಲ್ಲಿ ಕಷ್ಟದಲ್ಲಿ ಇರುವಾಗ ದೇವರು ನಮ್ಮನ್ನು ಹುಡುಕಿ ಬಂದು ನಮ್ಮನ್ನು ರಕ್ಷಿಸಿದರು. ಆತನು ನಮ್ಮನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ, ಕೀರ್ತನೆಗಾರನು ಹೇಳಿದ ಪ್ರಕಾರ, ನನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕ ವ್ಯಾಧಿಯಿಂದಲೂ ತಪ್ಪಿಸಿ ನನ್ನ ರೆಕ್ಕೆಗಳಲ್ಲಿ ಒದಗಿಸಿ ಕಾಯುವ ದೇವರಾಗಿರುವ ಆತನು, ನಮ್ಮನ್ನು ಕಾಯುವ ದೇವರು, ನಮ್ಮನ್ನು ಕಾಪಾಡಿ ರಕ್ಷಿಸುವ ದೇವರನ್ನು ಆರಾಧಿಸೋಣ. ಗಾಯಪಟ್ಟು ನಿಂದಾಗ, ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ, ಗಾಯಪಟ್ಟು ನಿಂದಾಗ, ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ, ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ, ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದವನು ನೀನೇ యేసయ్య, ಕಾಪಾಡಿದವನು ನೀನೇ యేసయ్య, ತಪ್ಪಿಸಿದವನು ನೀನೇ యేసయ్య, ಕಾಪಾಡಿದವನು ನೀನೇ యేసయ్య. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆಮಾಡಿದೆ, ಮರೆಮಾಡಿದೆ ದೇವ ಕಾಪಾಡಿದೆ, ನಿನ್ನ ಶಿಲುಬೆಯ ನೆರಳಲ್ಲಿ ಮರೆಮಾಡಿದೆ, ಮರೆಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಮೋಶೆಯ ಸಂಗಡ ಇರುವ ದೇವರು ನಮ್ಮ ಸಂಗಡನೇ ಇದ್ದಾರೆ. ಬೈಬಲಲ್ಲಿ ನಮ್ಮ ಪಿತೃಗಳನ್ನು ನೋಡುವಾಗ ದೇವರು ಅವರನ್ನು ಕೂಡ ಕಾಯ್ದರು, ಅವರ ಸಂಗಡ ಇದ್ದು ಅವರಿಗೆ ಜಯ ನೀಡಿ ಅವರನ್ನು ನಡೆಸಿದರು. ಆ ಕಾಲದಲ್ಲಿಯೂ ನಡೆಸಿದ ದೇವರು ಇದುವರೆಗೂ ನಮ್ಮನ್ನು ಕೂಡ ನಡೆಸುತ್ತಾ ಇದ್ದಾರೆ. ಆತನನ್ನು ಎಬಿನೇಸರಾಗಿರುವ ನಮ್ಮ ದೇವರನ್ನು ಆರಾಧಿಸಿ ಸ್ತುತಿಸೋಣ. ಸಾವಿರಾರು ತಲೆವರೆಗೂ ನನ್ನ ಸಂಗತಿಯನ್ನು ಕಾಯುವ ದೇವ ನೀನೇ, ಸಾವಿರಾರು ತಲೆವರೆಗೂ ನನ್ನ ಸಂಗತಿಯನ್ನು ಕಾಯುವ ದೇವ ನೀನೇ. ನಿಮ್ಮರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು, ನಿಮ್ಮರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು, ನಿನ್ನ ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ರಕ್ತ ಕೋಟೆಯಲ್ಲಿ ನನ್ನ ಮರೆಮಾಡಿದೆ, ಮರೆಮಾಡಿದೆ ದೇವ
యేసయ్యా స్తోత్ర స్తోత్ర యేసయ్యా ಸ್ತೋತ್ರ ಸ್ತೋತ್ರ యేసయ్యಾ ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్యಾ ನೀನೇ యేసయ్యಾ ನನ್ನ ಆಧಾರ ನೀನೇ ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్యಾ ನೀನೇ యేసయ్ಯಾ ನನ್ನ ಐಶ್ವರ್ಯ ನೀನೇ ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ ಸ್ತೋತ್ರ ಸ್ತೋತ್ರ యేసయ్యಾ ಸ್ತೋತ್ರ ಸ್ತೋತ್ರ యేసయ్యಾ ಸ್ತೋತ್ರ ಸ್ತೋತ್ರ యేసయ్యಾ ಸ್ತೋತ್ರ ಸ್ತೋತ್ರ యేసయ్యಾ ಮುಚ್ಚಿ ಆ ಕಡೆ ಈ ಕಡೆ ನೋಡಿದೆ ದೇವರನ್ನು ದೃಷ್ಟಿಸುತ್ತಾ ಅಪ್ಪ ನೀವು ನನ್ನ ಸಂಗಡ ಇರೋದರಿಂದ ನನಗೆ ಯಾವುದೇ ತರಹದ ಭಯವಿಲ್ಲ ಎಂಬುದಾಗಿ ನಾವು ಹೇಳಿ ದೇವರನ್ನು ಆರಾಧಿಸೋಣ. ನೀ ಹೇಳುವುದನ್ನೇ ಮಾಡುವೆ ನಿನ್ ಮಾರ್ಗದಿ ಮಾತ್ರ ನಡೆಯುವೆ ನಿನ್ ಪಾದವನ್ನೇ ಹಿಡಿಯುವೆ ನನ್ನ ಪ್ರೀತಿಯ ಯೇಸುವೇ. ಮಾರ್ಗವೆಲ್ಲ ಅಂತಕವಾಗಿ ತುಂಬಿಕೊಂಡರು ದೇವರು ಬೆಳಕಾಗಿರುವ ನಮ್ಮ ದೇವರು ನಮ್ಮ ಸಂಗಡವಾಗಿದ್ದಾನೆ. ಆದ್ದರಿಂದ ನಾವು ಭಯಪಡುವುದಕ್ಕೆ ಅವಶ್ಯಕತೆ ಇಲ್ಲ. ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ಹತ್ತಿರ ನೀವಿರುವುದರಿಂದ ನನಗೆ ಭಯವಿಲ್ಲ ಎಂಬುದಾಗಿ ಕೀರ್ತನೆಗಾರನು ಹೇಳುತ್ತಾನೆ. ನಾವು ಕೂಡ ಭಯ ಇಲ್ಲದೆ ಬೆಳಕಾಗಿರುವ ನಮ್ಮ ದೇವರು ನಮ್ಮ ಜೀವನದ ಕತ್ತಲೆಯಲ್ಲಿ ಇರುವ ಪರಿಸ್ಥಿತಿಯಲ್ಲಿ ನಾವು ಇರುವಾಗ ಏಸಪ್ಪ ಎಂಬುದಾಗಿ ಕೂಗುವಾಗ ಬೆಳಕಾಗಿರುವ ದೇವರು ನಮ್ಮ ಸಂಗಡವಾಗಿದ್ದು ಅಂಧಕಾರವನ್ನು ಅವರು ನೀಗಿಸಿ ತನ್ನ ಬೆಳಕಿನಿಂದ ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು ಬೆಳಕು ಚೆಲ್ಲುವ ಯೇಸು ಉಂಟು ಭಯವೇ ಇಲ್ಲ. ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು ಬೆಳಕು ಚೆಲ್ಲುವ ಯೇಸು ಉಂಟು ಭಯವೇ ಇಲ್ಲ. ಆರಾಧನೆ ಯೇಸುವಿಗೆ. ಎಲ್ಲರೂ ಕೈಗಳನ್ನು ಎತ್ತಿ ಆಡಿರಿ. ಆರಾಧನೆ ಯೇಸುವಿಗೆ. ಆರಾಧನೆ ಯೇಸುವಿಗೆ. ಆರಾಧನೆ ಯೇಸುವಿಗೆ. ನೀವು ಹೇಳುವುದನ್ನೇ ಮಾಡುವೆ ನಿನ್ ಮಾರ್ಗದಿ ಮಾತ್ರ ನಡೆಯುವೆ ನಿನ್ ಪಾದವನ್ನೇ ಹಿಡಿಯುವೆ ನನ್ನ ಪ್ರೀತಿಯ ಯೇಸುವೇ. ನೀ ಹೇಳುವುದನ್ನೇ ಮಾಡುವೆ ನಿನ್ ಮಾರ್ಗದಿ ಮಾತ್ರ ನಡೆಯುವೆ ನಿನ್ ಪಾದವನ್ನೇ ಹಿಡಿಯುವೆ ನನ್ನ ಪ್ರೀತಿಯ ಯೇಸುವೇ. ದೇವರು ಇಸ್ರಾಯೇಲ್ ಜನರಿಗೆ ಬಿಡುಗಡೆ ಐಗುಪ್ತರಿಂದ ದಾಸತ್ವದಿಂದ ಬಿಡುಗಡೆ ನೀಡಾದ ಮೇಲೆ ಅವರು
ವಾಗ್ದಾನ ಕೊಟ್ಟಿರುವ ಕಾನಾನ್ ದೇಶದವರೆಗೆ ಹೋಗುತ್ತಿರುವಾಗ ಕೆಂಪು ಸಮುದ್ರ ಅವರಿಗೆ ಅಡ್ಡಿಯಾಗಿ ಬಂದಿತ್ತು. ಆವಾಗ ಫರೋನ ಸೈನ್ಯರು ಕೂಡ ನಾವು ಯಾಕೆ ಅವರನ್ನು ಬಿಟ್ಬಿಟ್ವಿ ಎಂಬುದಾಗಿ ಅವರು ಹೊರಟು ಬಂದರು. ಅವರು ಭಯಪಟ್ಟರು. ದೇವರು ಒಂದೇ ವಾಕ್ಯವನ್ನು ಹೇಳಿದರು, ಮೋಸೆ ಯಾಕೆ ಭಯಪಡುತ್ತಿ, ನಿನ್ನ ಕೋಲನ್ನು ಚಾಚು, ಈ ದಿವಸದಲ್ಲಿ ನೀವು ಇನ್ನು ಮುಂದೆ ನೀವು ನೋಡುವ ಐಗುಪ್ತ್ಯರನ್ನು ಇನ್ನು ಮುಂದೆ ಕಾಣುವುದಿಲ್ಲ ಎಂಬುದಾಗಿ ದೇವರು ವಾಗ್ದಾನ ಕೊಟ್ಟರು. ಅದೇ ಪ್ರಕಾರವಾಗಿ ಆತನು ಕೆಂಪು ಸಮುದ್ರವನ್ನು ವಿಭಾಗಿಸಿ ತನ್ನ ಜನರಿಗೆ ದಾರಿಯನ್ನು ಉಂಟು ಮಾಡಿ ಫರೋನ ಸೈನ್ಯವನ್ನು ಸಮುದ್ರದ ಮುಖಾಂತರವಾಗಿ ಸಂಹರಿಸಿಬಿಟ್ಟರು. ಅದೇ ಪ್ರಕಾರವಾಗಿ ಕೆಂಪು ಸಮುದ್ರವಾಗಿ ಫರೋನ ಸೈನ್ಯನಾಗಿ ನಮಗೆ ವಿರೋಧಿಗಳಾಗಿ ಬರುವ ಎಲ್ಲರನ್ನು ಈ ದಿವಸದಲ್ಲಿ ದೇವರು ಎಲ್ಲವನ್ನು ನೀಗಿಸಿ ಈ ದಿವಸದಲ್ಲಿ ನಮಗೆ ಜಯವನ್ನು ನೀಡಿ ಯೆಹೋವ ನಿಸ್ಸಿಯಾಗಿ ನಮಗೆ ಜಯವನ್ನು ನೀಡಿ ಸಾಕ್ಷಿಯಾಗಿ ನಿಲ್ಲಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಿಮಗೆ ಇರುವ ಎಲ್ಲ ಸಮಸ್ಯೆಗಳನ್ನು ನೀವು ದೇವರ ಪಾದದಲ್ಲಿ ಇರಿಸಿರಿ. ಈ ದಿವಸದಲ್ಲಿ ದೇವರು ನಿಮಗೆ ಜಯ ನೀಡುತ್ತಾರೆ. ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ಈ ವಾಕ್ಯ ಭಾಗವನ್ನು ಪ್ರಾರಂಭಿಸೋಣ. ಸಂತೋಷವಾಗಿದ್ದೀರಾ? ಎಲ್ಲರೂ ಸಂತೋಷವಾಗಿದ್ದೀರಾ? ಅಲ್ಲೆಲ್ಲ ಜೋರಾಗಿಲ್ಲ. ஆக்சுவலாக ஒரு சின்ன ஸ்டோரி சொல்லிட்டு அதுக்கப்புறம் நான் மெசேஜ் கொடுப்பேன். ನಾನೊಂದು ಚಿಕ್ಕ ಕಥೆಯನ್ನು ಹೇಳಿ ಆಮೇಲೆ ನಾನು ವಾಕ್ಯ ಭಾಗದಲ್ಲಿ ಅದು ಹೋಗೋಣ. ஒரு நடந்த இன்சிடென்ட், உண்மையான சம்பவம், ಒಂದು ನಡೆದ ಘಟನೆಯನ್ನು ನಾನು ಹೇಳಲು ಬಯಸುತ್ತೇನೆ. எனக்கு வந்து ஒரு எலக்ட்ரிஷியன் ஒருத்தர் நாகர்கோவிலில் தெரியும், எலக்ட்ரிக்கல் வேலை பார்க்குறது. ನಾನು ಇರುವ ನಾಗರ್ಕೋವಿಲ್ ಏರಿಯಾದಲ್ಲಿ ನನಗೆ ಗೊತ್ತಿರುವ ಒಬ್ಬ ಎಲೆಕ್ಟ್ರಿಷಿಯನ್ ಇದ್ದಾರೆ. அப்போ வந்து செல்ஃபோன்லாம் வந்து புதுசு, அப்போதான் செல்ஃபோன் ಮೊಬೈಲ್ வந்திருக்கு. ಆ ಒಂದು ಸಮಯದಲ್ಲಿ ಸೆಲ್ ಫೋನ್ ಮೀನ್ಸ್ ಮೊಬೈಲ್ ಫೋನ್ ಬಂದ ಸಮಯ. அவர் வந்து எலக்ட்ரிக்கல் ஒர்க்லாம் பண்ணி நல்ல ಕಾಸು ಸಂಪಾದಿக்கிறாரு. ಅವರು ಎಲೆಕ್ಟ್ರಿಕಲ್ ಕೆಲಸದಲ್ಲಿ ಹೆಚ್ಚಾಗಿ ದುಡ್ಡು ಸಂಪಾದಿಸುವರಾಗಿದ್ದರು.
அப்போ வந்து இந்த மொபைல் வந்த உடனே அவர் வந்து செல்போன் வாங்கி அவர்ல நல்ல அந்த ஏர்டெல்லோ ஏர்செல்லோ போட்டு அதை பயன்படுத்தி பேசிட்டு இருக்காரு. ಅವರು ಆ ಮೊಬೈಲ್ ಬಂದ ಸಮಯದಲ್ಲಿ ಸಿಮ್ ಕಾರ್ಡ್ ಹೊಸ ಸಿಮ್ ಕಾರ್ಡ್ ಎಲ್ಲ ಹಾಕ್ಸಿ ಅವರು ಅದನ್ನು ಉಪಯೋಗಿಸ್ತಾ ಬಂದರು. அப்போ ப்ரீபெய்ட் கிடையாது, அப்போ வந்து போஸ்ட் பெய்ಡ್ மட்டும் தான் இருந்துச்சு. ಆ ಒಂದು ಸಮಯದಲ್ಲಿ ಪ್ರೀಪೇಯ್ಡ್ ಫೆಸಿಲಿಟಿ ಇಲ್ಲ, ಬರೀ ಪೋಸ್ಟ್ ಪೇಯ್ಡ್. ಎಷ್ಟು ಉಪಯೋಗಿಸ್ತೇವೋ ಅಷ್ಟೇ ಅದು ನಾವು ಕಟ್ಟಲೇಬೇಕು ಆ ಒಂದು ಸಮಯ. அந்த போஸ்ட் பெய்ட்ல வந்து இன்கமிங்க்கும் காசு இருக்கும், அவுட் கோயிங்க்கும் காசு இருக்கும். ಪೋಸ್ಟ್ ಪೇಯ್ಡ್ ಅಲ್ಲಿ ಇನ್ಕಮಿಂಗು ದುಡ್ಡು ತಗೊಳ್ತಾರೆ, ನಾವು ಕಾಲ್ ಮಾಡೋದಕ್ಕೂ ದುಡ್ಡು ಇಸ್ಕೊಳ್ತಾರೆ. இப்போ அப்படி இருந்தால் நல்லா இருக்கும், நிறைய பேர் கம்மியாக பேசுவாங்க. ಈ ಕಾಲದಲ್ಲಿ ಹೆಂಗಿದ್ರೆ ಚೆನ್ನಾಗಿರುತ್ತೆ, ಜನರು ಕಮ್ಮಿಯಾಗಿ ಮಾತನಾಡುವರು. அது அப்படி இல்லாதனால சிலர் காதில் வச்சு சுத்திட்டே இருக்காங்க. ಅದು ಇಲ್ಲದೆ ಕಾಲದಲ್ಲಿ 24 hours ಜನರು ಫೋನಲ್ಲಿ ಮಾತಾಡ್ತಾ ಹೋಗ್ತಾ ಇದ್ದಾರೆ. அப்போ அந்த அந்த டைம்ல என்னன்னா போஸ்ட் பெய்ட்ல ஒரு குறிப்பிட்ட டைம் கொடுப்பாங்க இந்த மந்த் பேமெண்ட் கட்டுறதுக்கு, அதுக்கப்புறம் கட் பண்ணிடுவாங்க. ನೀವು ನೋಡಿದ್ರೆ ಆ ಟೈಮ್ ಅಲ್ಲಿ ಪೋಸ್ಟ್ ಪೇಡ್ಗೆ ಒಂದು ಪರ್ಟಿಕ್ಯುಲರ್ ಟೈಮ್ ಇರುತ್ತೆ, ಅದು ತನಕ ನೀವು ಅದು ಅಷ್ಟರೊಳಗಡೆ ನೀವು ಪೇಮೆಂಟ್ ಮಾಡಬೇಕು. ಒಂದು ವೇಳೆ ಮಾಡದೆ ಹೋದರೆ ನಿಮ್ಮ ಅದೇನು ಆಕ್ಟಿವೇಶನ್ ಕಟ್ ಮಾಡಿ ಬಿಡ್ತಾರೆ. அந்த எலக்ட்ரிஷியன் நல்ல காசு இருந்துச்சு, ஆனா படிப்பறிவு கம்மி. ಅವರಿಗೆ ಹೆಚ್ಚಾಗಿ ದುಡ್ಡು ಇತ್ತು ಆ ಎಲೆಕ್ಟ್ರಿಷಿಯನ್ಗೆ, ಬಟ್ ಅವರಿಗೆ ಜ್ಞಾನದ ಕೊರತೆ ಉಂಟು. ஏதோ ஒரு ಸಿಚುವೇಶನ್ அந்த ಮಂತ್ அவர் பணம் கட்டல, ಏನೋ ಒಂದು ಪರಿಸ್ಥಿತಿ ಅವರು ಆ ತಿಂಗಳದ ಪೇಮೆಂಟ್ ಅವರು ಮಾಡಲಿಲ್ಲ. அப்போ ಅದು ಕನೆಕ್ಷನ್ ಕಟ್ பண்ணிட்டாங்க. ಅವರ ಕನೆಕ್ಷನ್ ಅನ್ನು ಏರ್ಟೆಲ್ ಅವನು ಕಟ್ ಮಾಡಿಬಿಟ್ರು. அவர் அவசரமா ஒருத்தருக்கு கால் பண்ணி பேசுறதுக்காக ಕಾಲ್ பண்ணும்போது ಅವರು ಒಬ್ಬರಿಗೆ ಖಂಡಿತವಾಗಿ ಕಾಲ್ ಮಾಡಬೇಕು ಅಂತ ಒಂದು ಪರಿಸ್ಥಿತಿ ಬರುವಾಗ அப்போ ரெக்கார்டட் வாய்ஸ்ல ஒரு லேடி வந்து அந்த லேடி ரெக்கார்டட் வாய்ஸ்ல வந்து உங்களுடைய ஃபோன் கனெக்ஷன் கட் பண்ணிட்டோம், இன்னும் ஒரு 2 நீங்க பேமெண்ட் கட்டினதுக்கு நாங்க ரெடி பண்ணுவோம், ಓಪನ್ பண்ணுவோம். ನಿಮಗೆಲ್ಲ ಒಂದು ಡಿಫಾಲ್ಟ್ ವಾಯ್ಸ್ ಅಲ್ಲಿ ಒಂದು ಲೇಡಿ ವಾಯ್ಸ್ ಅಲ್ಲಿ ನಿಮ್ಮ ಪೇಮೆಂಟ್ ನೀವು ಮಾಡದೇ ಇರೋದ್ರಿಂದ ನಿಮ್ಮ ಇದು ಕನೆಕ್ಷನ್ ಕಟ್ ಆಯಿತು, ನೀವು ಪೇಮೆಂಟ್ ಮಾಡಿದರೆ ಮಾತಾಡಬಾರದು ಅಂತ ಹೇಳಿದ್ರು. அப்போ அந்த ரெக்கார்டட் வாய்ஸ்ல ரொம்ப நிறைய பேருக்கு பழக்கம் கிடையாதுனால ಆ ಟೈಮಲ್ಲಿ ಈ ರೆಕಾರ್ಡೆಡ್ ವಾಯ್ಸ್ ಹೆಚ್ಚು ಜನರಿಗೆ ಅಭ್ಯಾಸ ಇಲ್ಲ. அவர் அந்த ரெக்கார்டட் வாய்ஸ்ல வந்து தயவு செய்து இன்னைக்கு ஒரு நாள் கொஞ்சம் ஓபன் பண்ணி விடுங்க மேடம். ಅವರು ಆ ರೆಕಾರ್ಡೆಡ್ ವಾಯ್ಸ್ ಅಲ್ಲಿ ಮಾತಾಡಿದ ಲೇಡಿ ಹತ್ರ ಅಮ್ಮ ದಯಮಾಡಿ ಒಂದ್ಸಾರಿ ಓಪನ್ ಮಾಡಿ ಕೊಡು, ನಾನು ಒಂದು ಮುಖ್ಯವಾದ ಕಾಲಲ್ಲಿ ಇದ್ದೇನೆ ಎಂದು ವಿನಂತಿಸಿದರು. அதுக்கப்புறம் அவருக்கு இப்ப லேட்டா தான் புரிஞ்சிருக்கு போல அது ரெக்கார்டட் வாய்ஸ் அப்படின்னு. ಆಮೇಲೆ ಅವರಿಗೆ ಗೊತ್ತಾಯ್ತು ಇದು ರೆಕಾರ್ಡೆಡ್ ವಾಯ್ಸ್ ಎಂದು ನಾಚಿಕೆ ಪಟ್ಟುಕೊಂಡ್ರು. அப்போ அவருக்கு அதை பத்தின அறிவு இல்ல, ನಾಲೆಜ್ ಇಲ್ಲ. ಹಾಗಾದ್ರೆ ಅದು ಅದ್ರ ಬಗ್ಗೆ ಇರುವ ತಿಳುವಳಿಕೆ ಅವರಿಗೆ ಇಲ್ಲದಿತ್ತು. ஸ்டோரியில ஒரு ஐஸ் பிரேக்கர்க்காக தான் அந்த சொன்னேன், உண்மையான சம்பவம். ಇದು ಬರೀ ಕಥೆ ಇಲ್ಲ, ನಿಜವಾದ ನಡೆದ ಒಂದು ಘಟನೆ. அதுல அவருக்கு அந்த ನಾಲೆಜ್, அந்த ಮೊಬೈಲ್ ಫೋನ್ பத்தின ನಾಲೆಜ್ ಇல்லாம இருந்துச்சு. ಅವರಿಗೆ ಆ ಮೊಬೈಲ್ ಫೋನ್ ಬಗ್ಗೆ ಆ ಕಾಲ್ಸ್ ಬಗ್ಗೆ ಇರುವ ತಿಳುವಳಿಕೆ ಇಲ್ಲದ ಕಾರಣ அதுக்கு அதே நேரத்துல அவருக்கு ரிலேஷன்ஷிப், அதாவது அந்த மொபைல் கம்பெனி கூட சரியான தொடர்பு அவருக்கு இருந்துச்சுன்னா அந்த ನಾಲೆಜ್ உள்ள வந்திருக்கும் அவருக்கு. ಒಂದು ವೇಳೆ ಆ ಏರ್ಟೆಲ್ ಮೊಬೈಲ್ ಬಗ್ಗೆ ಇರುವ ಕಾರ್ಯಗಳು, ಆ ಸಂಪರ್ಕಗಳು, ಆ ತಿಳುವಳಿಕೆ ಇದ್ರೆ ಅವರು ಅದನ್ನು ಚೆನ್ನಾಗಿ ಮಾಡಿ ಇರುತ್ತಿದ್ದರು. எல்லா அறிவும் உறவிலிருந்து உருவாகுது. ನೋಡಿದ್ರೆ ಎಲ್ಲ ತಿಳುವಳಿಕೆಯು ಜ್ಞಾನವು ನಾವು ಯಾರ ಜೊತೆಗೆ ಸಂಪರ್ಕದಲ್ಲಿ ಇದ್ದೇವೋ, ಐಕ್ಯತೆಯಲ್ಲಿ ಇದ್ದೇವೋ ಅಲ್ಲಿ ಪ್ರಾರಂಭವಾಗುತ್ತದೆ. இன்னைக்கு மெசேஜ் கூட அதை பேஸ் பண்ணி தான், அதனால தான் அதை சொல்றேன். ಇವತ್ತು ನಮಗೆ ದೇವರು ಕೊಟ್ಟಿರುವ ಸಂದೇಶ ಕೂಡ ಅದು ಅಡಿಪಾಯದ ಮೇಲೆ ಕಟ್ಟಲ್ಪಟ್ಟ ಒಂದು ಸಂದೇಶವಾಗಿದೆ. நிறைய பேர் கடவுளை பற்றின அறிவை குறித்து மேன்மை பாராட்டிட்டு இருக்கலாம். ಹೆಚ್ಚಾದ ಜನರು ದೇವರ ಬಗ್ಗೆ ಇರುವ ತಿಳುವಳಿಕೆ ಬಗ್ಗೆ ಹೆಚ್ಚಳ ಪಡುತ್ತಾರೆ. ஆனா எல்லா கடவுளை பற்றிய அறிவும் கடவுளோடு இருக்கிற உறவுல இருந்து தொடங்குது. ಆದರೂ ದೇವರು ಹೇಳೋದು ಬಯಸುವ ಏನಂದ್ರೆ ಎಲ್ಲ ಆ ಒಂದು ತಿಳುವಳಿಕೆಯು ದೇವರೊಂದಿಗೆ ಇರುವ ಸಂಬಂಧ, ಆ ಐಕ್ಯತೆಯಲ್ಲಿ ಅದು ಪ್ರಾರಂಭವಾಗುತ್ತದೆ. அதை ஏத்துக்கிறீங்களா? ನೀವು ಒಪ್ಕೊಳ್ತೀರಾ? எல்லா கடவுளை பற்றிய அறிவும் கடவுளோடு இருக்கிற உறவுல இருந்து தொடங்குகிறது. ದೇವರ ಬಗ್ಗೆ ಇರುವ ತಿಳುವಳಿಕೆ ದೇವರೊಂದಿಗೆ ಇರುವ ಅನ್ಯೋನ್ಯತೆಯಲ್ಲಿ ಅದು ಪ್ರಾರಂಭವಾಗುತ್ತದೆ. இன்னைக்கு செய்தி என்னங்கறத ஃபர்ஸ்டே நான் அந்த கிளைமாக்ஸ் ஃபர்ஸ்டே சொல்லிட்டு அப்புறம் முதல்ல அதுக்கப்புறம் உள்ள போறேன். ಇವತ್ತು ನಾನು ಕ್ಲೈಮ್ಯಾಕ್ಸ್ ಅನ್ನು ನಿಮಗೆ ತಿಳಿಸಿಬಿಟ್ಟು ಆಮೇಲೆ ಈ ಒಂದು ಸಂದೇಶ ಒಳಗಡೆ ನಾನು ಹೋಗೋದು ಬಯಸುತ್ತೇನೆ. எனக்கு அந்த ಸ್ಕ್ರೀನ್ ಪ್ಲೇ மேல ரொம்ப ನಂಬಿಕೆ ಇದೆ. ಅಂದರೆ ನನಗೆ ಆ ಸ್ಕ್ರೀನ್ ಪ್ಲೇ ಕಥೆಯನ್ನು ಹೇಳುವ ರೀತಿಯಲ್ಲಿ ನಂಬಿಕೆ ಉಂಟು ಎಂದು ಹೇಳುತ್ತೇನೆ. பரிசுத்த ஆவியானவர் அந்த ಸ್ಕ್ರೀನ್ ಪ್ಲೇயை நமக்கு கற்றுக் கொடுத்திருக்கார் வேதத்துல. ನೀವು ಸತ್ಯವೇದವನ್ನು ನೋಡಿದ್ರೆ ಈ ಒಂದು ಕಥೆ ಹೇಳುವ ರೀತಿಯನ್ನು ಸತ್ಯವೇದದಲ್ಲಿ ದೇವರು ನಮಗೆ ಹೇಳಿಕೊಟ್ಟಿದ್ದಾರೆ. ಆಮೆನ್ ಆಮೆನ್. அந்த இன்னைக்கு கர்த்தர் நமக்கு கொடுத்த விஷயம் என்ன அப்படின்னா, கர்த்தரோடு இருக்கிற ரெண்டு உலகத்துல மிகச்சிறந்த தேவன் எதிர்பார்க்கிற மிகச்சிறந்த 2 குவாலிட்டி ஆண்டவர் கற்றுக் கொடுக்கிறார். ಈ ಲೋಕದಲ್ಲಿ
ಈ ಲೋಕದಲ್ಲಿ ಇರುವ ಎರಡು ಶ್ರೇಷ್ಠವಾದ ಕಾರ್ಯಗಳನ್ನು ದೇವರು ನಮಗೆ ಇವತ್ತು ತಿಳಿಸಿಕೊಡುತ್ತಿದ್ದಾರೆ. நாம் உயர்த்தப்படவும் ஆசீர்வதிக்கப்படவும் ரெண்டு குணாதிசயங்களை தேவன் நம்மகிட்ட விரும்புகிறார். ಈ ಲೋಕದಲ್ಲಿ ನಾವು ಹೆಚ್ಚಳವಾಗುವುದಕ್ಕೂ ಆಶೀರ್ವಾದ ಹೊಂದುವುದಕ್ಕೂ ಎರಡು ಪ್ರಾಮುಖ್ಯವಾದ ಕಾರ್ಯಗಳು ಉಂಟು. அதுல ஒன்று தேவனோடு இருக்கிற உறவை விரும்புகிற சுபாவம். ಅದರಲ್ಲಿ ಒಂದು ದೇವರೊಂದಿಗೆ ಇರುವ ಅನ್ಯೂನತೆಯನ್ನು ಬಯಸುವ ಸ್ವಭಾವ. ಇನ್ನೊಂದು ತನ್னைத்தானே தாழ்த்துகிற சுபாவம். ಎರಡನೇದಾಗಿ ನಾವು ನಮ್ಮನ್ನೇ ತಗ್ಗಿಸಿಕೊಳ್ಳುವ ಸ್ವಭಾವ, ನಮ್ರತೆ. நாம் கொஞ்சம் பேர் இருக்கிறோம். நம்ம எல்லாரும் ஒரு கிறிஸ்துவனுடைய சரீரத்தின் சக அவயவங்களாக இருக்கிறோம். ನಾವು ಇಲ್ಲಿ ಸ್ವಲ್ಪ ಜನರಾಗಿ ಕೂಡಿ ಬಂದರೂ ಕೂಡ ನಾವು ದೇವರ ಅವಯವಗಳಾಗಿದ್ದೇವೆ. ரெண்டு சுபாவத்தை சொல்றேன், திரும்பி சொல்றேன். இரண்டு சுபாவங்கள் தேவன் ஒரு மனிதனை உயர்த்துவதற்கும் ஆசீர்வதிப்பதற்கும் தேவன் எதிர்பார்க்கிறார். ಈ ಎರಡು ಸ್ವಭಾವಗಳು ನಮ್ಮಲ್ಲಿ ಇದ್ರೆ ಇದ್ರ ಮುಖಾಂತರ ದೇವರು ನಮ್ಮನ್ನು ಆಶೀರ್ವದಿಸುವುದಕ್ಕೂ ಹೆಚ್ಚಾಗಿ ನಿಲ್ಲಿಸುವುದಕ್ಕೂ ಬಯಸುತ್ತಾರೆ. ஒன்று தேவனோடு உள்ள உறவை விரும்புகிற சுபாவம். ಅದರಲ್ಲಿ ಒಂದು ದೇವರೊಂದಿಗೆ ಇರುವ ಅನ್ಯೂನ್ಯತೆ ಐಕ್ಯತೆಯನ್ನು ಬಯಸುವ ಸ್ವಭಾವ. ಇನ್ನೊಂದು ತನ್னைத்தானே தாழ்த்துகிற சுபாவம். ಎರಡನೇದಾಗಿರೋದು ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳುವ ಸ್ವಭಾವ. இந்த ரெண்டு சுபாவத்துல முதலாவது தேவனோடு உள்ள உறவை விரும்புவதை குறித்து பார்க்கலாம். ಮೊದಲನೇದಾಗಿ ನಾವು ದೇವರೊಂದಿಗೆ ಇರುವ ಅನ್ಯೂನ್ಯತೆಯನ್ನು ಬಯಸುವ ಕಾರ್ಯವನ್ನು ನಾವು ಧ್ಯಾನಿಸೋಣ. வேதத்தில் சொல்லப்பட்டிருக்கிறது, தேவனை தேடுகிற உணர்வுள்ளவன் உண்டோ என்று கர்த்தர் வானத்திலிருந்து பார்த்தார். ಸತ್ಯವೇದ ಈ ರೀತಿಯಲ್ಲಿ ಹೇಳ್ತದೆ, ಈ ಲೋಕದಲ್ಲಿ ದೇವರನ್ನು ಹುಡುಕೋನು ಇದ್ದಾನೋ ಎಂದು ಆಕಾಶದಿಂದ ದೇವರು ನೋಡುವುದನ್ನು ತೋರಿಸುವಂತದ್ದಾಗಿರುತ್ತೆ. எத்தனை பேரை கீழே இருந்து பார்த்திருப்பாரு நீங்க நினைக்கிறீங்க? ಎಷ್ಟು ಜನರನ್ನು ದೇವರು ಕಂಡು ಹಿಡಿದರೆಂದು ನೀವು ನಂಬುತ್ತೀರಿ? ஒருத்தர் கூட இல்ல, ಒಬ್ಬರು ಕೂಡ ಇಲ್ಲ ಎಂದು ಸತ್ಯವೇದ ಹೇಳುತ್ತದೆ. அது பழைய ஏற்பாட்டுல, ಅದು ಹಳೆಯ ನಿಯಮದಲ್ಲಿ. இப்ப திருப்பி இந்த வசனத்தை சொல்றேன், தேவனை தேடுகிற உணர்வுள்ளவன் உண்டோ என்று கர்த்தர் வானத்திலிருந்து பார்த்தார். ದೇವರನ್ನು ಹುಡುಕುವವರು ಇದ್ದಾರೋ ಎಂದು ಆಕಾಶದಿಂದ ದೇವರು ಹುಡುಕುವರಾಗಿ ನೋಡುವರಾಗಿ ಇರುವುದನ್ನು ನಾವು ನೋಡುತ್ತೇವೆ. இந்த வசனத்துல ஜெபிக்கிறவன் உண்டோ என்று தேவன் பார்க்கல. ಇಲ್ಲಿ ದೇವರು ನನ್ನನ್ನು ನೋಡಿ ಪ್ರಾರ್ಥಿಸುವವನು ಅವರು ಹುಡುಕ್ತಾ ಇಲ್ಲ. அதனால நம்ம ஜெபிக்கிறதையும் தேவனை தேடுகிறதையும் சமப்படுத்த கூடாது. ಅದರಲ್ಲಿ ಪ್ರಾರ್ಥನೆಯನ್ನು ದೇವರನ್ನು ಹುಡುಕುವುದನ್ನು ನಾವು ಸಮಾನವಾಗಿ ನಾವು ನೋಡಬಾರದು. தேவை இருக்கிற எவனும் ஜெபிப்பான். ಯಾರಿಗೆ ಅಗತ್ಯತೆ ಇದೆಯೋ ಅವರು ಖಂಡಿತವಾಗಿ ಪ್ರಾರ್ಥಿಸುತ್ತಾರೆ. ஆனா தேவனை நேசிக்கிறவர் மட்டுமே அவர் தேடுவார். ಯಾರು ದೇವರನ್ನು ಪ್ರೀತಿಸ್ತಾರೋ ಅವರು ದೇವರನ್ನು ಯಾವಾಗಲೂ ಹುಡುಕ್ತಾ ಇರುವರು. அதனாலதான் நடந்து போகும்போது, வண்டியில போகும்போது, பேசும்போது, படுக்கும்போது அவரோடு இருக்கிற உறவை, இன்னும் அந்த நெருக்கத்தை நிறைய பேர் தேடிக்கிட்டே இருக்கிறாங்க. ನೀವು ನೋಡಿದ್ರೆ ಆದುದರಿಂದ ಈ ಜನರು ನಡೆಯುವಾಗಲೂ, ಹೋಗುವಾಗಲೂ, ಗಾಡಿಯಲ್ಲಿ ಹೋಗುವಾಗಲೂ, ಮಲಗುವಾಗಲೂ, ಕೂತಿರುವಾಗಲೂ, ನಿಂತಿರುವಾಗಲೂ ದೇವರನ್ನು ಹುಡುಕುತ್ತಾ ಇರುವುದನ್ನು ನಾವು ನೋಡಬಹುದು. அதனாலதான் ஆண்டு முதலாவது தேவனுடைய ராஜ்யத்தினுடைய நீதியும் தேடுங்கள், அப்பொழுது இவைகள் எல்லாம் உங்களுக்கு கூட கொடுக்கப்படும் என்று சொல்றார். ಸತ್ಯವೇದ ಈ ರೀತಿಯಲ್ಲಿ ಹೇಳುತ್ತದೆ, ನೀವು ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೆಯಿರಿ, ಈ ಆಶೀರ್ವಾದಗಳೆಲ್ಲ ನಿಮಗೆ ಕೊಡಲ್ಪಡುವುದು ಎಂದು ಸತ್ಯವೇದ ಹೇಳುತ್ತದೆ. அதை ஜெபிக்க சொன்னான்னு சொல்லிட்டு பல மணி நேரங்கள் ஜெபிச்சு நிறைய விஷயங்கள் கிடைக்கல. ಕೆಲವೊಂದು ಜನರು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಬರೀ ಪ್ರಾರ್ಥನೆ ಮಾಡಿದ್ರೆ ಸಾಕುದೆಲ್ಲ ಸಿಕ್ಕುತ್ತೆ ಎಂದು ಅವರು ಪ್ರಾರ್ಥನೆ ಮಾಡಿ ಅದಕ್ಕೆ ಸಿಕ್ಕದೆ ಹೋಗಿರುವುದನ್ನು ನಾನು ಹೇಳಲು ಬಯಸುತ್ತೇನೆ. உம்முடைய வேதத்தை நேசிக்கிறவர்களுக்கு மிகுந்த சமாதானம் உண்டு. ಸತ್ಯವೇದ ಹೇಳುತ್ತದೆ, ನಿಮ್ಮ ಸತ್ಯವೇದವನ್ನು ಪ್ರೀತಿಸುವವರಿಗೆ ಹೆಚ್ಚಾದ ಸಮಾಧಾನ ಉಂಟು ಎಂದು ಹೇಳುತ್ತದೆ. ஏன் ஆண்டவர் அந்த இடத்துல உம்முடைய வேதத்தை வாசிக்கிறவர்களுக்கு மிகுந்த சமாதானம் உண்டு எழுதுது? ಯಾಕೆ ದೇವರು ಈ ಒಂದು ವಾಕ್ಯದಲ್ಲಿ ದೇವರನ್ನು ವಾಕ್ಯವನ್ನು ಧ್ಯಾನಿಸುವರು, ಓದುವವರು ಎಂದು ಬರೆಯದೆ ಪ್ರೀತಿಸುವರು ಎಂದು ಬರೆದಿದ್ದಾರೆ. உம்முடைய வேதத்தை நேசிக்கிறவர்களுக்கு மிகுந்த சமாதானம் உண்டு. ದೇವರನ್ನು ಆ ವಾಕ್ಯವನ್ನು ಪ್ರೀತಿಸುವವರಿಗೆ ಹೆಚ್ಚಾದ ಸಮಾಧಾನ ಉಂಟು ಎಂದು ಬರೆಯಲ್ಪಟ್ಟಿದೆ. கர்த்தருடைய வேதத்தில் பிரியமாயிருந்து ಕರ್ತನ ವೇದದ ವಾಕ್ಯದ ಮೇಲೆ ಅವರು ಪ್ರೀತಿ ಉಳ್ಳವರಾಗಿದ್ದು இரவும் பகலும் அவருடைய வேதத்தை தியானிக்கிற மனுஷன் பாக்கியவான். ಹಗಲು ರಾತ್ರಿ ಅದನ್ನು ಧ್ಯಾನಿಸುವ ಆ ಮನುಷ್ಯನು ಧನ್ಯನು. வாசிக்கிறவன் பாக்கியவான் அல்ல, தியானிக்கிறவன் பாக்கியவான். ಬರೀ ಓದುವರಲ್ಲ, ಅದನ್ನು ಪ್ರೀತಿಯಿಂದ ಧ್ಯಾನಿಸುವರು ಧನ್ಯರೆಂದು ಬರೆಯಲ್ಪಟ್ಟಿದೆ. யார் தியானிப்பார்கள்? ಯಾರು ಆ ವಾಕ್ಯವನ್ನು ಧ್ಯಾನಿಸ್ತಾರೆ? நேசிக்கிறவர்கள் மாத்திரமே தியானி. ಯಾರು ದೇವರನ್ನು ಪ್ರೀತಿಸ್ತಾರೋ ಅವರು ಧ್ಯಾನಿಸ್ತಾರೆ. வேதத்தை வாசித்தால் நமக்கு ஆசீர்வாதம் கிடைக்கும் ஒரு சிலர் வாசிக்கலாம். ಕೆಲವರು ಅದನ್ನು ಬರೀ ಒಂದು ದಿನ ಆಚರಣೆ ಹಾಗೆ
ಆಶೀರ್ವಾದ ಸಿಗದೆ ಎಂದು ದಿನ ಓದುತ್ತಾ ಇದ್ದಾರೆ. சிலர் வேதத்தை அட்டை டு அட்டை 10 முறை படிக்கலாம். ಕೆಲವು ಜನರು ಕವರ್ ಟು ಕವರ್ 10 ಸಾರಿ ಕೂಡ ಓದುವವರು ಇದ್ದಾರೆ. ஆனால் வேதத்தை நேசிக்கிறவர்களுக்கு தான் மிகுந்த சமாதானம். ಯಾರು ಕರ್ತನ ವಾಕ್ಯವನ್ನು ಸತ್ಯವೇದವನ್ನು ಪ್ರೀತಿಸ್ತಾರೋ ಅವರಿಗೆ ಹೆಚ್ಚಾದ ಸಮಾಧಾನ ಉಂಟು. அப்படியே தேவனை தேடுகிறவர் ஒருவனை கர்த்தர் தேடிக்கொண்டே இருக்கிறார். ಆ ರೀತಿಯಲ್ಲಿ ದೇವರನ್ನು ಹುಡುಕುವವರನ್ನು ದೇವರು ಹುಡುಕುವವರಾಗಿದ್ದಾರೆ. ನಾನು திரும்பி இந்த வார்த்தையை சொல்லுகிறேன், தேவை இருக்கிற எவனும் ஜெபிப்பான். ನಾನು ತಿರುಗಲು ಈ ಒಂದು ಕಾರ್ಯವನ್ನು ಹೇಳಲು ಬಯಸುತ್ತೇನೆ. ಯಾರೇ ಅಗತ್ಯತೆಗಳಿದೆಯೋ ಅವರು ಖಂಡಿತವಾಗಿ ಪ್ರಾರ್ಥಿಸುತ್ತಾರೆ. அவரை நேசிக்கிறவர்கள் மாத்திரமே அவரை தேடுவார். ಯಾರು ದೇವರನ್ನು ಪ್ರೀತಿಸ್ತಾರೋ ಅವರು ಯಾವಾಗಲೂ ಹುಡುಕುತ್ತಾ ಇರುವುದು ದೇವರು. இப்ப தேடுவதற்கும் ஜெபிப்பதற்கும் உள்ள வித்தியாசம் தெரியும் பொழுது நாம் நிச்சயமாக அவருடைய உறவில் வளருவோம். ಈ ರೀತಿಯಲ್ಲಿ ನಾವು ಹುಡುಕುವುದಕ್ಕೂ ಬರೀ ನಮ್ಮ ಅಗತ್ಯತೆಗೋಸ್ಕರ ಪ್ರಾರ್ಥನೆ ಮಾಡೋದ್ರ ವ್ಯತ್ಯಾಸತೆ ಗೊತ್ತಾಗುವಾಗ ನಾವು ದೇವರೊಂದಿಗೆ ಇರುವ ಸಂಬಂಧದಲ್ಲಿ ಬೆಳೆಯುವೆವು. வாசிப்பதற்கும் நேசிப்பதற்கும் உள்ள வித்தியாசம் தெரியும் பொழுது உறவில் வளருவோம். ನಾವು ಸತ್ಯವೇದವನ್ನು ಬರೀ ಒಂದು ವಾಕ್ಯ ಭಾಗವಾಗಿ ಓದುವುದಕ್ಕೂ ಅದನ್ನು ಪ್ರೀತಿ ಮಾಡಿ ಅದನ್ನು ಧ್ಯಾನಿಸುವುದಕ್ಕೂ ವ್ಯತ್ಯಾಸತೆ ಗೊತ್ತಾಗುವಾಗ ನಾವು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಬೆಳೆಯುವೆವು. இப்போ இந்த உறவில் எப்படி இந்த உறவில் வளர்ந்து நெருங்கி இருக்கிற ஒரு 3 பேரை குறித்து பார்க்கலாம். ಈ ಒಂದು ಸಮಯದಲ್ಲಿ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಅವರು ಇದ್ದು ಬೆಳವಣಿಗೆ ಹೊಂದಿದ ಕೆಲವೊಂದು ಭಕ್ತರನ್ನು ನಾವು ಧ್ಯಾನಿಸಿದ್ದೇವೆ. ಯೇಸು ಕ್ರಿಸ್ತು 12 சீடர்களை தனக்கு தெரிந்து கொண்டார். ಕ್ರಿಸ್ತ 12 ಶಿಷ್ಯರನ್ನು ಅವರು ಆರಿಸಿಕೊಂಡರು. 12 சீடர்களை ஆண்டவர் தெரிந்து கொண்டார். 12 ಶಿಷ್ಯರನ್ನು ದೇವರು ಆರಿಸಿಕೊಂಡರು. இஸ்ரவேலிலே எத்தனையோ மனிதர்கள் இருந்தாங்க. ಇಸ್ರೇಲ್ ದೇಶದಲ್ಲಿ ಹೆಚ್ಚಾದ ಜನರು ಆ ಸಮಯದಲ್ಲಿ ಬದುಕ್ತಾ ಇದ್ದರು. ಯೇಸು ஒரு 12 பேர் மட்டும் தெரிந்து கொண்டார். ಆದರೆ ಯೇಸು ಬರೀ 12 ಶಿಷ್ಯರನ್ನು ಮಾತ್ರ ಆರಿಸಿಕೊಂಡಿದ್ದಾರೆ. இப்போ இந்த 12 பேரில ஒரு 3 பேர் இன்னும் அவருடைய இன்னர் சர்க்கிள் அல்லது அவருடைய கோர் டீமா இருக்கிறாங்க. ಅದರಲ್ಲಿ ನೋಡಿದ್ರೆ ಬರೀ ಈ 12 ಶಿಷ್ಯರಲ್ಲಿ ಕೂಡ 3 ಜನರನ್ನು ಮಾತ್ರ ತನ್ನ ಹತ್ತಿರ ಇಟ್ಕೊಳ್ತಾರೆ. ಎಷ್ಟರ பேர் தெரியும்? 3 பேர். ಎಷ್ಟು ಜನರಿಗೆ ಗೊತ್ತು ಆ 3 ಜನರ ಹೆಸರು? ಯೋಹಾನನು, ಪೇತ್ರನು, ಸೂಪರ್, ಯಾಕೋಬನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೇಮ್ಸ್ ಅಂಡ್ ಜಾನ್. பைபிள் ஸ்காலர்ஸ் ஆர் ஹியர். எல்லாம் பெரிய ஞானிகள் இங்க இருக்காங்க. கர்த்தருக்கு ஸ்தோத்திரம். ಇಲ್ಲಿ ನೀವು ದೇವ ವಾಕ್ಯದಲ್ಲಿ ಜ್ಞಾನಿಗಳಾಗಿದ್ದೀರಿ, ದೇವರಿಗೆ ವಂದನೆಗಳು. ஆண்டவர் 12 பேர்ல 3 பேரை தான் அவருடைய கோர் டீம்ல வச்சிருக்கிறார். ಕ್ರಿಸ್ತ ಯೇಸು 12 ಶಿಷ್ಯರಲ್ಲಿ ಬರೀ 3 ಜನರನ್ನು ಮಾತ್ರ ತನ್ನ ಹತ್ತಿರ ಇಟ್ಟಿದ್ದಾರೆ. இப்போ நீங்க கோடியில 12 பேராய் நாம் வருவதே பெரிய விஷயம். ಈ ಕಾಲದಲ್ಲಿ ಕೋಟ್ಯಾಂತರ ಜನರಿದ್ದಾರೆ, ಅದರಲ್ಲಿ 12 ಜನರಾಗಿ ಬರುವುದೇ ಒಂದು ದೊಡ್ಡ ಒಂದು ಕಾರ್ಯ. அந்த 12ல 3 வருவது எவ்வளவு பெரிய விஷயம். ಆ 12ರಲ್ಲಿ ನಾವು 3 ದೇವರ ಹತ್ತಿರ ದೇವರ ಬಳಿಗೆ ಇರುವುದು ಎಷ್ಟು ಕಷ್ಟಕರವಾದ ಕಾರ್ಯವಾಗಿದೆ. கர்த்தருடைய ஆவியானுடைய வழிநடத்தல்படி சொல்கிறேன், இங்க अनेகர் அந்த 12ல் 3 இருக்கிறீர்கள். ಇಲ್ಲಿ ನಾನು ಕರ್ತನ ಆ ಒಂದು ಪ್ರೇರಣೆಯಿಂದ ಹೇಳ್ತೇನೆ, ಇಲ್ಲಿ ಹೆಚ್ಚಾದ ಜನರು ಆ 12ರಲ್ಲಿ 3 ಆಗಿದ್ದೀರಿ. நீங்க மிகவும் சிறப்பாக தேவனால் தெரிந்து கொள்ளப்பட்ட அந்த 3 பேர். ನೀವು ದೇವರಿಂದ ವಿಶೇಷವಾಗಿ ಆರಿಸಲ್ಪಟ್ಟ ಆ 3 ಜನರು. நீங்க அந்த 3ல் ஒன்றாக இருக்கிறீங்க. ನೀವು ಆ 3ರಲ್ಲಿ ಒಬ್ಬರಾಗಿ ಇಲ್ಲಿ ಕೂತಿದ್ದೀರಿ. ஹalleluya, ஹalleluya. அதனால தான் கர்த்தருடைய சமூகத்தில் ஆண்டவர் கொண்டு வந்திருக்கிறார். ಆದ್ದರಿಂದ ದೇವರ ಸಮ್ಮುಖದಲ್ಲಿ ದೇವರು ನಿಮ್ಮನ್ನು ತಂದಿದ್ದಾರೆ. இந்த 3ல் ஒன்றாக இருப்பதற்கு விருப்பம் இருக்கா? ಆ 3ರಲ್ಲಿ ಒಬ್ಬರಾಗಿ ಇರುವುದಕ್ಕೆ ನಿಮಗೆ ಇಷ್ಟ ಇದೆಯಾ? ஹalleluya, ಆಸೆ ಇದೆಯಾ? நான் ரொம்ப விருப்பப்பட்டேன் 12 பேர்ல நமக்கு 3ல ஒராக வந்துறணும் அப்படின்னு. ನಾನು ಕೂಡ ನನ್ನ ಜೀವನದಲ್ಲಿ ಆ 12 ಶಿಷ್ಯರಲ್ಲಿ ಆ 3 ಜನ ಆ 3ರಲ್ಲಿ ಒಬ್ಬರಾಗಿ ಪೇತ್ರನೋ ಅಥವಾ ಯಾಕೋಬನ ಹಾಗೆ ನಾನು ಆಗಿ ಬಿಡಬೇಕು ಅಂತ ನಾನು ಆಸೆ ಪಟ್ಟೆ. அது தேவனுடைய கரத்துல தான் தெரிந்து கொள்ளுதல் இருக்கிறது. ಅದು ನಮ್ಮ ಕೈಯಿಲ್ಲ, ಅದು ದೇವರ ಹಸ್ತದಲ್ಲಿ ಇದೆ ಆರಿಸಲ್ಪಡುವುದು. ஆனால் நம்முடைய கரத்துல சில கடமைகளும் இருக்கிறது. ಅದು ನಮ್ಮ ಕೈಯಲ್ಲಿ ಕೆಲವೊಂದು ಕರ್ತವ್ಯಗಳು ಇವೆ. நம்ம அதை தெரிந்து கொள்ளுதலை பின்பு பார்க்கலாம். முதல்ல சில கடமைகளை பார்ப்போம். ಆರಿಸಲ್ಪಡೋದನ್ನು ಆಮೇಲೆ ಧ್ಯಾನಿಸೋಣ. ಮೊದಲು ನಮ್ಮ ಕರ್ತವ್ಯಗಳನ್ನು ನಾವು ಮೊದಲು ತಿಳಿದುಕೊಳ್ಳೋಣ. ಮಾರ್ಕ್ எழுதின சுவிசேஷம் 9ஆம் அதிகாரம் 2-3 வாசிப்போம். ಮಾರ್ಕನು ಅಧ್ಯಾಯ 9:2-3 ವಾಕ್ಯಗಳನ್ನು ನಾವು ಧ್ಯಾನಿಸೋಣ. 6 ದಿವಸಗಳಾದ ಮೇಲೆ ಯೇಸು ಪೇತ್ರ, ಯಾಕೋಬ, ಯೋಹಾನರನ್ನು ಮಾತ್ರ ವಿಂಗಡವಾಗಿ ಕರೆದುಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಅಲ್ಲಿ ಅವರ ಕಣ್ಣು ಮುಂದೆ ಆತನ ರೂಪ ಬೇರೆಯಾಯಿತು. ಆತನ ವಸ್ತ್ರಗಳು ಬಹು ಬೆಳ್ಳಗೆ ಹೊಳೆಯುತ್ತಿದ್ದವು. ಭೂಲೋಕದಲ್ಲಿರುವ ಯಾವ ಅಗಸನಾದರೂ ಅಷ್ಟು ಬೆಳ್ಳಗೆ ಮಾಡಲಾರನು. ಇದಲ್ಲದೆ ಎಲೀಯನು, ಮೋಶೆಯು ಅವರಿಗೆ ಕಾಣಿಸಿಕೊಂಡರು. ಸಾಕು 2-3. அதாவது இந்த வார்த்தை நன்றாக கவனிங்க. இயேசு பேதுருவையும் யோவானையும்
ಯಾಕೋಬೆயும் ಮಾத்திரம். ಇಲ್ಲಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಈ ದೇವರು ಪೇತ್ರನು ಯೋಹಾನನ ಮಾತ್ರ ವಿಂಕಟವಾಗಿ. எத்தனை பேருக்கு சந்தோஷமா இருக்கு கேட்கிறதுக்கு? ಎಷ್ಟು ಜನರಿಗೆ ಇದು ಕೇಳುವುದು ಸಂತೋಷವಾಗಿದೆ. இப்ப கடவுள் ஒரு இடத்துக்கு போகும்போது அவர் என்னையும் இன்னொருவரையும் மாத்திரம் கூட்டு போனா எனக்கு எவ்வளவு சந்தோஷமா இருக்கும். ಕರ್ತನಾದ ಯೇಸು ಕ್ರಿಸ್ತನು ಒಂದು ಜಾಗಕ್ಕೆ ಹೋಗುವಾಗ ನಿಮ್ಮನ್ನು ನಮ್ಮನ್ನು ಮಾತ್ರ ಒಂದು 3 ಜನರನ್ನು ಮಾತ್ರ ಆರಿಸಿಕೊಂಡು ಕರ್ಕೊಂಡು ಹೋದ್ರೆ, ಅಂದ್ರೆ ಮಿಕ್ಕವರೆಲ್ಲ ಬಿಟ್ಬಿಟ್ಟು ನಮ್ಮನ್ನು ಮಾತ್ರ ಕರ್ಕೊಂಡು ಹೋದ್ರೆ ಎಷ್ಟು ಸಂತೋಷಕರವಾಗಿರುತ್ತೆ. நான் பாலிடெக்னிக் படிக்கும் போது நானும் பாஸ்டர் சேர்ந்து படித்தோம். ನಾವು ಪಾಲಿಟೆಕ್ನಲ್ಲಿ ಓದ್ತಾ ಇರುವಾಗ ನಾನು ಅವನ ಜೊತೆಯಲ್ಲಿ ನಾವು ಹೋಗುತ್ತಾ ಬರ್ತಾ ಇದ್ದೇವೆ. அப்போ வந்து பாபான்னு ஒரு சார் இருந்தார். ಆ ಟೈಮಲ್ಲಿ ನಮ್ಮ HOD ಹೆಸರು ಬಾಬಾ. அவங்க வந்து ரூபன் வந்து அவருக்கு ஃபேவரட்டான ஆள்ல ஒரு ஆள் ரூபன். ಅವರಿಗೆ ತುಂಬಾ ಫೇವರೇಟ್ ಆಗಿರುವ ಸ್ಟೂಡೆಂಟ್ ಅಲ್ಲಿ ರೂಪನ್ ಒಬ್ಬನು. எங்கேயாவது போயிட்டு கிளாஸ் இருக்கும்போது கிளாஸ்ல வந்து நமக்கு வந்து ஆன் அது என்ன சொல்லுவாங்க, ஆன் ஓடி நம்ம லீவ் எடுக்க வெளியே போனா கூட பிரசன்ட் விழும். அப்படி வந்து ஒரு விஷயம் கிடைக்கிறது எவ்வளவு பெரிய விஷயம். ಕೆಲವು ಸಾರಿ ಏನಾದರೂ ಒಂದು ಪಾಲಿಟೆಕ್ನಿಕ್ ಕೆಲಸ ಬರುವಾಗ ಲೀವ್ ಕೊಡದೆ ಸುಮ್ಮನೆ ಪರ್ಮಿಷನ್ ಅಲ್ಲೇ ಇವನು ಹೋಗ್ತಾ ಬರ್ತಾ ಇರುವನು. ரூபனை வந்து லீவ் இல்ல, பட் கொஞ்சம் டைம்க்கு எங்கேயாவது பாளை பஸ் ஸ்டாண்ட் இல்ல பக்கத்துல இருக்கிற சில ನಗರಗಳಿಗೆ அவங்க ಅನುப்பಿ வைப்பாங்க. ಅಲ್ಲಿ ಸಾರ್ ಏನು ಮಾಡುವರು, ಏನಾದರೂ ಕೆಲಸದ ಮೇಲೆ ರೂಪನನ್ನು ಏನ್ ಲೀವ್ ಅವನಿಗೆ ಪ್ರೆಸೆಂಟ್ ಹಾಕ್ಬಿಟ್ಟು ಕಳಿಸ್ಬಿಡ್ತಾರೆ. இதுல வந்து எனக்கு பார்க்கும்போது என்னை அவங்க அப்படி ಫೇವರೇಟಾ எடுக்கல. ನನಗೆ ಅದನ್ನು ನೋಡಿ ಸ್ವಲ್ಪ ಹೊಟ್ಟೆ ಕಿಚ್ಚಾಯಿತು. ನನ್ನನ್ನು ಆ ರೀತಿಯಲ್ಲಿ ಆರಿಸಿಕೊಂಡಿಲ್ಲ ಎಂದು ನಾನು ಸ್ವಲ್ಪ ಅನ್ಕೊಂಡೆ. அதுல நானும் ஒரு ஆளா இருந்தா நல்லா இருக்குமே எனக்கு இப்ப நினைக்கிறேன். ಅದರಲ್ಲಿ ನಾನು ಒಬ್ಬರಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಇವತ್ತು ಯೋಚನೆ ಮಾಡ್ತಾ ಇದ್ದೇನೆ. பாபா சாரோட ஃபேவரேட்டா மட்டும் இல்ல, ரூபன் ஜீசஸோட ஃபேவரேட்டாவும் இருக்காரு. ಬಾಬಾ ಸಾರಿಗೆ ಮಾತ್ರ ಅಲ್ಲ, ದೇವರು ಕ್ರಿಸ್ತನಿಗೂ ತುಂಬಾ ಇಷ್ಟಪಟ್ಟ ಮನುಷ್ಯನಾಗಿ ಆಗಿಬಿಟ್ಟನು. பாபா சார் வந்து என்னை கூப்பிடல, பட் ஜீசஸ் என்னையும் கூப்பிட்டாரு. ஹalleluya. ಬಾಬಾ ಸಾರ್ ಇರುವಾಗ ರೂಪನ್ ಜೊತೆಗೆ ನಾನಿಲ್ಲ, ಬಟ್ ಕ್ರಿಸ್ತನೊಂದಿಗೆ ನಾವು ಇಬ್ಬರು ಆ ಮೂರಲ್ಲಿ ಇಬ್ಬರಾಗಿದ್ದೇವೆ. ஹalleluya. ஹalleluya. அது போல உங்களை ஆண்டவர் அந்த 3 பேரா நீங்க இருந்தீங்க அப்படின்னா உங்களை மட்டும் அந்த இடத்துக்கு மாத்திரம் கூட்டு போலாம். அந்த 12 பேர்ல அந்த 3 பேரை மாத்திரம் 12 பேர்ல அந்த 3 பேரை மாத்திரம் ஆண்டவர் கூட்டி போனார். ನೀವು ನೋಡಿದ್ರೆ ಇಲ್ಲಿ ಕೂಡ ಸತ್ಯವೇದದಲ್ಲಿ ಆ 12 ಜನರಲ್ಲಿ ಬರೀ 3 ಜನರನ್ನು ಮಾತ್ರ ಆ ಬೆಟ್ಟದ ಮೇಲೆ ದೇವರು ಕರ್ಕೊಂಡು ಹೋಗುತ್ತಾರೆ. ஆனா ஆண்டவர் ஷாப்பிங் கூட்டி போனார். ಅವರು ಅಲ್ಲಿ ಶಾಪಿಂಗ್ ಕರ್ಕೊಂಡು ಹೋಗಿಲ್ಲ. இப்ப 12 பேர்ல அந்த மீதி இருக்கிற 9 பேர் ஆக்சுவலா ஹாப்பி. ಅಲ್ಲಿ 12 ಜನರಲ್ಲಿ ಆ 3 ಜನರು ಬಿಟ್ಟು 9 ಜನರು ತುಂಬಾ ಖುಷಿಯಾಗಿದ್ದರು. ಬಿಕಾಸ್ ಆಂಡವರ್ ಕೂಟು ಪಡೆದು ಮನೆಗೆ ಮೇಲೆ, ಯಾಕಂದ್ರೆ ದೇವರು ಅವರನ್ನು 3 ಜನರು ಕರ್ಕೊಂಡು ಹೋಗೋದು ಬೆಟ್ಟದ ಮೇಲೆ. அங்க போய் பிரேயர் பண்ண கூட்டு போயிருக்காரு. ಅಲ್ಲಿ ಪ್ರಾರ್ಥನೆ ಮಾಡಕ್ಕೆ ಕರ್ಕೊಂಡು ಹೋಗಿದ್ದಾರೆ. அது ஒரு ஜெப மலை, ಅದೊಂದು ಪ್ರಾರ್ಥನೆ ಮಾಡುವ ಒಂದು ಬೆಟ್ಟ. அந்த 3 பேர் மட்டும் தான் போயிருக்காங்க. ಈ 3 ಜನರು ಮಾತ್ರ ಕ್ರಿಸ್ತನ ಜೊತೆಯಲ್ಲಿ ಹೋದರು. அங்க ஒரு அற்புதம் நடந்தது. ಅಲ್ಲಿ ಒಂದು ಅದ್ಭುತ ಕಾರ್ಯ ನಡೆದಿತ್ತು. ಯೇಸು ಕ್ರಿಸ್ತ ಮರುರೂಪಮಾನಾದ. ಅಲ್ಲಿ ಯೇಸು ಕ್ರಿಸ್ತನು ರೂಪಾಂತರ ಹೊಂದಿದರು. மோசேயும் எலியாவும் வந்தாங்க. ಅಲ್ಲಿ ಮೋಸೆಯು ಎಲಿಯನು ಇಳಿದು ಬಂದದನ್ನು ನಾವು ನೋಡುತ್ತೇವೆ. எல்லாவற்றையும் இந்த பேதுருவும் யோவானும் யாக்கோபும் கண்டாங்க. ಈ ಎಲ್ಲಾ ಕಾರ್ಯಗಳನ್ನು ಪೇತ್ರರು ಯಾಕೋಬ ಯೋಹಾನನು ನೋಡಿದರು. இன்னொரு அற்புதம், வானத்திலிருந்து பிதாவுடைய சத்தம் கேட்டது, இவர் என்னுடைய நேசகுமாரன். ಇನ್ನೊಂದು ಕಾರ್ಯ ನಡೆದು ಆಕಾಶದಿಂದ ದೇವರ ಸ್ವರ ಕೇಳಿತು, ಈತನು ನಾನು ಮೆಚ್ಚಿಸುವ ನನ್ನ ಮಗನು. அந்த சத்தத்தை பேதுரு யோவான் யாக்கோபு மாத்திரம் கேட்டாங்க. ಈ ಶಬ್ದವನ್ನು ಪೇತ್ರರು ಯಾಕೋಬನು ಯೋಹಾನನು ಮಾತ್ರ ಕೇಳಿದರು. பிற்காலத்துல யோவான் எழுதும்போது ಆಮೇಲೆ ಯೋಹಾನನು ಇದರ ಬಗ್ಗೆ ಬರೆಯುವಾಗ ஸ்பெசிபிக்கா ಅವನು ಪ್ರತ್ಯೇಕವಾಗಿ வானத்திலிருந்து பிதாவானவர் சொன்ன அந்த மலையிலிருந்து நாங்கள் கேட்டோம். ಆಕಾಶದಿಂದ ದೇವರು ಮಾತನಾಡುವಾಗ ಆ ಬೆಟ್ಟದ ಮೇಲೆ ನಾವು ಇದ್ದೇವೆ, ನಾವು ಕೇಳಿದ್ದೇವೆ ಎಂದು ಅದನ್ನು 9 பேர் கேட்கல, 9 பேர் ಕೇಳಿಲ್ಲ ಅಂತ ಅರ್ಥ. ಅದಕ್ಕೆ we are special, ನಾವು ತುಂಬಾ ವಿಶೇಷಕರವಾದವರು ಎಂದು ಅವನು ಬರೆಯುತ್ತಾನೆ. ஹalleluya. ஹalleluya. நான் பொதுவா அப்படி சொல்றது இல்ல, எனக்கு சொல்லணும்னு எனக்கு ஒரு இன்ட்ரெஸ்ட் இருக்கு. பக்கத்துல பார்த்து சொல்லுங்க, we are special. ನೀವು ಪಕ್ಕದಲ್ಲಿ ಇರೋ ಹತ್ತಿರ ಹೇಳಿರಿ, ನಾವು ತುಂಬಾ ವಿಶೇಷವಾದವರು, ಅಮೂಲ್ಯವಾದವರು ಅಂತ ಹೇಳಿರಿ. we are special, hallelujah. ಅಮೂಲ್ಯವಾದವರೇ. அப்போ அந்த மலைக்கு மேல அந்த இடத்துல போனதுக்கு அப்புறம் தான் அவங்க குரலை கேட்டாங்க, பிதாவினுடைய சத்தம். ನೀವು ನೋಡಿದ್ರೆ ಆ ಬೆಟ್ಟದ ಮೇಲೆ ಅವರು ಯೇಸು ಕರ್ತನ ಜೊತೆಯಲ್ಲಿ ಹೋದ ಮೇಲೆ ಆ ತಂದೆಯ ಸ್ವರವನ್ನು ಕೇಳಿದರು. அப்புறம் இதுக்கு அப்புறம் அவங்க மலையில இருந்து கீழே இறங்கி வந்தாங்க. ಆಮೇಲೆ ಅವರು ಆ ಬೆಟ್ಟದಿಂದ ಇಳಿದು ಬಂದ ಮೇಲೆ அப்போ
இயேசு கிறிஸ்து கீழே இறங்கி வரும் பொழுது அந்த ஒரு நோய் கொண்ட ஒரு மகனை குணப்படுத்த முடியாம 9 பேர் ಕಷ್ಟಪಟ್ಟು இருந்தாங்க. ಇಲ್ಲಿ ನೀವು ನೋಡಿದ್ರೆ ಕ್ರಿಸ್ತ ಯೇಸು ಇಳಿದು ಬರುವಾಗ ಮಿಕ್ಕ 9 ಜನರು ಅಲ್ಲಿ ಒಂದು ವ್ಯಾಧಿಸ್ಥನಿದ್ದಾನೆ, ರೋಗಿ, ಅವರನ್ನು ಗುಣಪಡಿಸುವುದಕ್ಕೆ ಬಿಡುಗಡೆ ಮಾಡೋದಕ್ಕೆ ತುಂಬಾ ಬಹಳವಾಗಿ ಕಷ್ಟಪಡ್ತಾ ಇದ್ದನ್ನು ನೋಡಿದರು. ಯೇಸು உடனே குணப்படுத்தினார். ಯೇಸು ಇಳಿದು ಬಂದ ತಕ್ಷಣವೇ ಅವನಿಗೆ ಬಿಡುಗಡೆ ಕೊಟ್ಟರು. அப்பொழுது அந்த சீஷர்கள் கேட்டாங்க, எங்களால் ஏன் இந்த சுகத்தை கொடுக்க முடியல? ಆವಾಗ ಮಿಕ್ಕ ಶಿಷ್ಯರು ಕೇಳಿದರು, ಯಾಕೆ ನಮ್ಮಿಂದ ಇದು ಆಗ್ತಾ ಇಲ್ಲ ಎಂದು ಹೇಳಿದರು. இந்த வகை பிசாசு, ಈ ತರದ ಶೈತಾನುಗಳು, ದೆವ್ವಗಳು இந்த ஜெப மலையில் ஏறாம, ಈ ಪ್ರಾರ್ಥನೆ ಬೆಟ್ಟದ ಮೇಲೆ ಹೋಗಿ ಪ್ರಾರ್ಥನೆ ಮಾಡದೆ, உபவாசம் இருக்காம, ಉಪವಾಸ ಮಾಡಿಕೊಂಡು ಪ್ರಾರ್ಥನೆ ಮಾಡದೇ ಇದ್ದರೆ போகாது, ಅದು ಹೋಗುವುದಿಲ್ಲ ಎಂದು ಹೇಳಿದರು. அப்ப இந்த 3 பேருக்கும் ஒரு சிறப்பு இருக்கு. ಈ ವಿಷಯದ ನಮಗೇನು ಅರ್ಥವಾಗಿದೆ, ಈ 3 ಜನರಿಗೆ ಒಂದು ವಿಶೇಷವಾದ ಒಂದು ಜಾಗ ಇರುವುದನ್ನು ನಾವು ನೋಡ್ತೇವೆ. ஒருவேளை அந்த 3 பேர் ஃபாஸ்டிங் இல்லாம இருந்திருக்கலாம், அதுக்கப்புறம் மேபி அவங்க அதை எடுத்திருப்பாங்கன்னு நினைக்கிறேன். ಒಂದು ವೇಳೆ ಆ 3 ಜನರು ಯೇಸು ಕರ್ತನೊಂದಿಗೆ ಹೋಗಿರುವಾಗ ಅವರು ಉಪವಾಸ ಮಾಡಿಕೊಂಡ್ರೋ ಮಾಡಲಿಲ್ವೋ ಅದು ನಮಗೆ ಗೊತ್ತಿಲ್ಲ. ಆಮೇಲೆ ಅವರು ಮಾಡಿರಬಹುದು. இப்போ பிரியமானவர்களே, ಇವತ್ತು ಪ್ರಿಯರೇ, இந்த 3 பேரில் ஒருவராய் நீங்கள் இருக்கிறபடியினால, ಈ 3 ಜನರಲ್ಲಿ ಒಬ್ಬರಾಗಿ ನೀವು ಇರುವುದರಿಂದ கிடைக்கிற ஒரு மிகப்பெரிய பாக்கியம், ನಿಮಗೆ ಸಿಗುವ ದೊಡ್ಡ ಒಂದು ಭಾಗ್ಯ ಏನು ಗೊತ್ತಾ? நீங்கள் மறுரூபமாவீர்கள். ನೀವು ರೂಪಾಂತರ ಹೊಂದುವಿರಿ. you will get transformation. ನೀವು ರೂಪಾಂತರವನ್ನು ಹೊಂದುವಿರಿ. நிச்சயமாய் நீங்கள் மறுரூபமாவீர்கள். ನೀವು ಖಂಡಿತವಾಗಿ ಕ್ರಿಸ್ತನ ಹಾಗೆ ರೂಪಾಂತರ ಹೊಂದುವಿರಿ. பிதாவின் சத்தத்தை கேட்பீர்கள். ದೇವರ ಶಬ್ದವನ್ನು ಸ್ವರವನ್ನು ಕೇಳುವವರಾಗಿ ಬದಲಾಗುವಿರಿ. ಯೇಸು மறுரூபமான தரிசனத்தை பார்ப்பீர்கள். ದೇವರ ದರ್ಶನವನ್ನು ನೀವು ನೋಡುವಿರಿ. நமக்கு கிடைக்கும் பாக்கியம், ನಮಗೆ ಸಿಗುವ ಒಂದು ಭಾಗ್ಯ ಅದು. அந்த 3 பேருக்கு அடுத்த ஒரு இன்சிಡೆಂಟ್ நடக்குது. ಲೂಕಾ 8ாம் அதிகாரம் 49. ಇನ್ನೊಂದು ಕಾರ್ಯ 3 ಜನರಿಗೆ ನಡೆಯುವುದನ್ನು ಲೂಕನು ಬರೆದ ಸುವಾರ್ತೆ ಅಧ್ಯಾಯ 49 ಎಂಟನೇ ಅಧ್ಯಾಯ 49ನೇ ವಾಕ್ಯದಿಂದ ಓದ್ರಿ. 49 to 52 ವರೆಗೆ ವಾಸಿ. ಲೂಕನು 8:49 56 ವರೆಗೆ. ಆತನು ಇನ್ನೂ ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವನೊಬ್ಬನು ಬಂದು, ನಿನ್ನ ಮಗಳು ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ ಅಂದನು. ಆದರೆ ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟನು. ತರುವಾಯ ಆತನು ಆ ಮನೆಗೆ ಹೋಗಿ ಪೇತ್ರನು, ಯೋಹಾನನು, ಯಾಕೋಬನು, ಆ ಹುಡುಗಿಯ ತಂದೆ ತಾಯಿಗಳು ಇಷ್ಟು ಮಂದಿಯನ್ನೇ ಹೊರತು ಬೇರೆ ಯಾರನ್ನು ತನ್ನ ಸಂಗಡ ಒಳಕ್ಕೆ ಬರಬಿಡಲಿಲ್ಲ. ಎಲ್ಲರೂ ಒಳುತ್ತಾ ಆಕೆಗೋಸ್ಕರ ಎದೆಗೊಡಕೊಳ್ಳುತ್ತಾ ಇದ್ದರು. ಯೇಸು, ಒಳಬೇಡಿರಿ, ಆಕೆ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಎನ್ನಲಾಗಿ ಜನರು ಆಕೆ ಸತ್ತಾಳೆಂದು ತಿಳಿದುಕೊಂಡದರಿಂದ ಆತನನ್ನು ಹಾಸ್ಯ ಮಾಡಿದರು. ಆದರೆ ಆತನು ಆಕೆಯ ಕೈ ಹಿಡಿದು, ಅಮ್ಮಣ್ಣಿ, ಏಳು ಎಂದು ಕೂಗಿದನು. ಆಕೆಯ ಪ್ರಾಣ ತಿರುಗಿ ಬಂದು ತಕ್ಷಣವೇ ಆಕೆ ಇದ್ದಳು. ஹல்லேலூயா, ஹல்லேலூயா. இந்த வீட்டுக்குள்ள இயேசு போகும்போது, ಈ ಮನೆಯಲ್ಲಿ ಕ್ರಿಸ್ತ ಯೇಸು ಪ್ರವೇಶ ಮಾಡುವಾಗ இயேசு அந்த குழந்தையினுடைய அப்பா அம்மா 2 பேரை தாண்டி ಆ ಯೇಸು ಆ ತಂದೆ ತಾಯಿ ಇಬ್ಬರನ್ನು ಕರ್ಕೊಂಡು ಹೋಗ್ತಾರೆ. ಅದನ್ನು ಅವರು ಮಾತ್ರ ಅಲ್ಲ, 3 ಶಿಷ್ಯர்களை ಮಾತ್ರ ಕೂಡಿಕೊಂಡು ಆ 3 ಶಿಷ್ಯರನ್ನು, ಪೇತ್ರನು, ಯಾಕೋಬನು, ಯೋಹಾನನು, ಅವರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ஒருவேளை இந்த அதிகாரத்துல அது மென்ஷன் பண்ணிருக்கான்னு தெரியல. இன்னொரு காஸ்பல்ல அது பதிக்கப்பட்டிருக்கு. அதை ஒரு தடவை வாசிங்க, அந்த வார்த்தையை ಮಾತ್ರ. ತರುವಾಯ ಆತನು ಆ ಮನೆಗೆ ಹೋಗಿ ಪೇತ್ರನು, ಯೋಹಾನನು, ಯಾಕೋಬನು, ಆ ಹುಡುಗಿಯ ತಂದೆ ತಾಯಿಗಳು ಇಷ್ಟು ಮಂದಿಯನ್ನೇ ಹೊರತು ಬೇರೆ ಯಾರನ್ನು ತನ್ನ ಸಂಗಡ ಒಳಗೆ ಬರಗೊಡಲಿಲ್ಲ. ஆமென். ஹல்லேலூயா, ஹல்லேலூயா, ஹல்லேலூயா. ஆண்டவரோடு நீங்க நெருங்கி இருக்கும் பொழுது மாத்திரம்தான் கர்த்தர் செய்கிற இந்த மிகப்பெரிய அற்புதத்தை நீங்கள் பார்க்க முடியும். ದೇವರೊಂದಿಗೆ ನಾವು ಅನ್ಯೋನ್ಯತೆಯಲ್ಲಿ ಇದ್ರೆ ಮಾತ್ರ ದೇವರು ಮಾಡುವ ಅದ್ಭುತ ಕಾರ್ಯಗಳನ್ನು ನಾವು ನೋಡೋಕೆ ಸಾಧ್ಯವಾಗುತ್ತದೆ. அந்த குழந்தை எழும்பும் பொழுது இயேசு தான் எழுப்பினார். ಆ ಒಂದು ಮಗು ಸತ್ತು ಎದ್ದವಳಾಗಿರುವಾಗ ಕ್ರಿಸ್ತೇಸನೇ ಅವಳನ್ನು ಎಬ್ಬಿಸಿದರು. ಮರಿತ குழந்தையை ಉಯಿರೋடு எழுப்பினார். ಆ ಮರಣ ಹೊಂದಿದ ಆ ಒಂದು ಮಗುವನ್ನು ದೇವರು ಎಬ್ಬಿಸಿದರು ಜೀವಿತಳಾಗಿ. அங்கே இருந்தது பேதுரும், யோவானும், யாக்கோபும், அந்த பெற்றோர்களும். ನೀವು ನೋಡಿದ್ರೆ ಅಲ್ಲಿ ಇದ್ದವರು ಆ ತಂದೆ ತಾಯಿಯು, ಪೇತ್ರನು, ಯಾಕೋಬನು, ಯೋಹಾನ್ ಬಿಟ್ಟು ಬೇರೆ ಯಾರು ಇಲ್ಲ. ಆ பிரச்சனைக்கு காரணம், பிரச்சனைக்கு ಸಂಬಂಧಪಟ್ಟ 2 பேரை விட்டு விடுங்க. அப்பா ಅಮ್ಮ 2 பேரை விட்டுருங்க. ಅದರಲ್ಲಿ ಇರುವ ತಂದೆ ತಾಯಿಯನ್ನು ನೀವು ಬಿಟ್ಬಿಡಿರಿ.
நீங்க 3 பேரா இருக்கிறபடினால இயேசு அற்புதம் செய்கிற அந்த இடத்திற்கு நீங்க இருப்பீங்க. ದೇವರು ಎಲ್ಲಿ ಅದ್ಭುತ ಮಾಡ್ತಾರ ನೀವು ಆ ಮೂವರಲ್ಲಿ ಒಬ್ಬರಾಗಿರುವುದರಿಂದ ದೇವರು ಅದ್ಭುತ ಮಾಡುವ ಸ್ಥಳದಲ್ಲಿ ನೀವು ಖಂಡಿತವಾಗಿ ಇರುವಿರಿ. எங்க குழந்தைக்கு உடம்பு சரியில்லை அப்படின்னு உங்களை கூப்பிடும்போது அந்த இடத்துல உங்கள் வழியாக இயேசு அற்புதம் செய்வார். ನಿಮ್ಮ ಮಕ್ಕಳಿಗೆ ಸಮಸ್ಯೆಗಳು ಬರುವಾಗ, ಆರೋಗ್ಯ ಕೊರತೆಗಳು ಬರುವಾಗ ನೀವು ಕ್ರಿಸ್ತನನ್ನು ಕರೆಯುವಾಗ ಈ ಅದ್ಭುತ ಕಾರ್ಯವನ್ನು ನೀವು ನೋಡುವಿರಿ. இந்த நாட்களில் இயேசு அவர்கள் கண்களுக்கு தெரிய மாட்டார். ಈ ಕಾಲದಲ್ಲಿ ನಾವು ಅವರನ್ನು ನಮ್ಮ ಬರೀ ಕಣ್ಣಿಂದ ಯೇಸು ಕ್ರಿಸ್ತನನ್ನು ನೋಡೋಕ್ಕಾಗಲ್ಲ. பிள்ளையின் தாய் தகப்பன் இருப்பார்கள். ಒಂದು ವೇಳೆ ಮಗು ತಂದೆ ತಾಯಿ ಇರುತ್ತಾರೆ, நீங்கள் இந்த இடத்துல இருப்பீர்கள். ನೀವು ಅಲ್ಲಿ ಇರುವಿರಿ. குழந்தை எழுந்திருக்கும், ಆ ಮಗು ಎದ್ದು ಬರುತ್ತೆ, அற்புதங்கள் நடக்கும், ಅದ್ಭುತಗಳು ನಡೆಯುತ್ತೆ, சுகம் உருவாகும். ದೇವರು ಗುಣಪಡಿಸುವರು. அந்த இடத்துல உங்களை கொண்டு ಆಂಡರ್ செய்வார். ದೇವರು ಹೆಚ್ಚಾಗಿ ಉಪಯೋಗಿಸುವರು, ನಮ್ಮ ಮುಖಾಂತರ ಅದನ್ನು ಮಾಡಿ ಮುಗಿಸುವರು. நாங்கள் அல்ல, இது இயேசுவே செய்தார் என்று நம்ம சாட்சி கொடுக்க வேண்டும். ನಾವು ಅದು ಮಾಡಿ ಮುಗಿಸಿದ ಮೇಲೆ ನಾವಲ್ಲ, ಕ್ರಿಸ್ತ ಯೇಸು ಅದನ್ನು ಮಾಡಿದರೆಂದು ನಾವು ಸಾಕ್ಷಿ ಹೇಳಬೇಕು. மற்ற 9 பேர் அல்ல, இந்த 3 பேரை கொண்டே ஆண்டவர் இத ಆ 9 ಜನರ ಮುಖಾಂತರ ಅಲ್ಲ, ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿಯೋ ದೇವರೊಂದಿಗೆ ಐಕ್ಯತೆಯಲ್ಲಿ ಆರಿಸಲ್ಪಟ್ಟ ಆ 3 ಜನರಿಗೆ ಮುಖಾಂತರ ಅದ್ಭುತ ಕಾರ್ಯಗಳು ಮಾಡಿದರು, ಅದ್ಭುತಗಳನ್ನು ಅವರು ನೋಡಿದರು. அந்த மற்ற 3 பேரை கொண்டு என்றல்ல, மற்ற 9 பேரும் இதை பார்க்கவில்லை. இந்த 3 பேர் மாத்திரம் தான் அந்த அற்புதத்தை பார்த்தார்கள். ಆ 9 பேர்களல்ல, ಈ 3 ಜನರು ಮಾತ್ರ ಅದ್ಭುತವನ್ನು ನೋಡಿದರು. அடுத்ததாக இன்னொரு இடத்துல பார்க்கணும். மத்தேயு 26:36 வசனத்திலிருந்து 38. ತಗೊಳ್ಳಿ, ಮತ್ತಾಯು ಅಧ್ಯಾಯ 26 36 ನಾವು ಓದೋಣ. 36 38. ಅನಂತರ ಯೇಸು 26 36 ಇಂದ 38. ಹ್ಮ್ ತನ್ನ ಶಿಷ್ಯರ ಸಂಗಡ ಗೆತ್ಸೇಮನೆ ಎಂಬ ತೋಟಕ್ಕೆ ಬಂದು ಹ್ಮ್. ಅವರಿಗೆ, ಹ್ಮ್. ಇಲ್ಲೇ ಕೂತುಕೊಳ್ಳಿರಿ, ಹ್ಮ್. ನಾನು ಅತ್ತಲಾಗಿ ಹೋಗಿ ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಹ್ಮ್. ಪೇತ್ರನನ್ನು ಜೆಬೆದಾಯನ 2 ಮಕ್ಕಳನ್ನು ಕರಕೊಂಡು ಹೋಗಿ ದುಃಖಪಟ್ಟು ಮನಗುಂದಿದವನಾದನು. ಹ್ಮ್. ಮತ್ತು ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ಬೋರಲ ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ಹಲ್ಲೆಲೂಯಾ. ஹalleluya. இந்த இடத்துல இயேசு சிலுவைக்கு போக போறார். ಈ ಸ್ಥಳದಲ್ಲಿ ಕ್ರಿಸ್ತ ಯೇಸು ಶಿಲುಬೆಯಲ್ಲಿ ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಳ್ಳಲು ಹೋಗಿದ್ದಾರೆ. எத்தனையோ பேருடைய துக்கத்தை ஆண்டவர் கேட்டிருப்பார். ಎಷ್ಟೋ ಜನರ ದುಃಖವನ್ನು ದೇವರು ಕೇಳಿದ್ದಾರೆ. இப்ப ஆண்டவருடைய இருதயம் துக்கமா இருக்குது. ಇವತ್ತು ದೇವರ ಹೃದಯ ದುಃಖಪಟ್ಟಿರುವುದನ್ನು ನಾವು வேத வசனம் ನೋಡುತ್ತೇವೆ. சொல்லுது, அவர் வியாகுலப்பட்டார். ಸತ್ಯವೇದ ಹೇಳ್ತದೆ, ಅವರು ವ್ಯಾಕುಲದಲ್ಲಿ ಇದ್ದರು ಎಂದು. அவர் தன்னுடைய இருதயத்தை பகிர்ந்து கொள்ள ஒரு 3 பேரை தேடினார். ಅವರು ತನ್ನ ಹೃದಯವನ್ನು ಹಂಚಿಕೊಳ್ಳುವುದಕ್ಕೋಸ್ಕರ ಅವರು 3 ಜನರನ್ನು ಹುಡುಕಿದರು. வேதம் தெளிவாய் சொல்கிறது, அவர் பேதுரு, யாக்கோபு, யோவான் 3 பேரை அவரோட அழைத்து கொண்டு போனார். ಸತ್ಯವೇದ ಸ್ಪಷ್ಟವಾಗಿ ನಮಗೆ ತೋರಿಸುತ್ತದೆ, ಹೇಳುತ್ತದೆ, ಪೇತ್ರನು, ಯಾಕೋಬನು, ಯೋಹಾನನ್ನು ಅವರು ತನ್ನ ಜೊತೆಯಲ್ಲಿ ಕರೆಕೊಂಡು ಹೋದರು. மீதம் இருந்த 9 சீஷர்கள் கொஞ்சம் தள்ளி இருந்தாங்க. ಅವಕ್ಕೆ 9 ಶಿಷ್ಯರು ಸ್ವಲ್ಪ ದೂರದಲ್ಲಿ ಇದ್ದರು. அந்த 3 பேரை மாத்திரம் அழைத்து கொண்டு போய் அவர் வியாகுலப்படவும் துக்கப்படவும் தொடங்கினார். ಇವು ಸತ್ಯವೇದ ಹೇಳುತ್ತದೆ, ಈ 3 ಜನರನ್ನು ಮಾತ್ರ ದೇವರು ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ದುಃಖಪಟ್ಟು ಮನಕುಂದಿದವರಾಗಿದ್ದದನ್ನು ನಾವು ನೋಡುತ್ತೇವೆ. 1000 மனிதர்கள் தேவனிடத்தில் தங்கள் இதயத்தை பகிர்ந்து கொள்ளலாம். 1000 ಜನರು ದೇವರ ಜೊತೆಯಲ್ಲಿ ತನ್ನ ಹೃದಯವನ್ನು ಅವರು ಹಂಚಿಕೊಳ್ಳಬಹುದು. ஆனால் தேவன் நீங்களாகிய இந்த 3 பேர்கள் ಮಾತ್ರಂ தான் இதயத்தை பகிர்ந்து கொள்ளும். ಕ್ರಿಸ್ತಿಯೇಸು ಅವರಿಗಿರುವ ಮನನೋವನ್ನು, ಅವರಿಗಿರುವ ದುಃಖವನ್ನು ಯಾರು ತನ್ನ ಜೊತೆಯಲ್ಲಿ ಅನ್ಯೋನ್ಯತೆಯಲ್ಲಿ ಮಗನು ಹಾಗೆ ಮಗಳು ಹಾಗೆ ಇದ್ದಾರೋ ಅವರ ಜೊತೆಯಲ್ಲಿ ಹಂಚಿಕೊಳ್ತಾರೆ. ஹalleluya. ಹಲ್ಲೆಲೂಯಾ. தேவன் தன்னுடைய இதயத்தை உங்களிடத்தில் பகிர்ந்து கொள்ள விரும்புகிறார். ஹalleluya. ದೇವರು ನಿಮ್ಮೊಂದಿಗೆ ತನ್ನ ಹೃದಯದಲ್ಲಿ ಇರುವ ಕಾರ್ಯಗಳನ್ನು ಹಂಚಿಕೊಳ್ಳಲು ಬಯಸುತ್ತಾರೆ. எத்தனை பேருக்கு இந்த விஷயத்தை விரும்புறீங்க? ಎಷ್ಟು ಜನರು ಇದನ್ನು ನೀವು ಬಯಸುತ್ತೀರಿ? கேட்பதற்கு உங்களுக்கு ஒருவேளை இந்த விஷயம் எந்த அளவுக்கு புரியுதில்லை. ஆனா இயேசு தன்னுடைய இருதயத்தை பகிர்ந்து கொள்ள அவர் தெரிந்தெடுத்த ஒரு 3 பேரில் ஒருவராக நாம் இருக்கிறோம் என்பது எவ்வளவு சந்தோஷம். ನೀವು ನೋಡಿದ್ರೆ ಆ ಒಂದು 3 ಜನ ದೇವರು ಯಾರ ಜೊತೆಗೆ ತನ್ನ ಹೃದಯವನ್ನು ಹಂಚಿಕೊಳ್ಳುತ್ತಾರೋ ಆ ರೀತಿಯಲ್ಲಿ ಇರುವ 3 ಜನರಲ್ಲಿ ಒಬ್ಬರಾಗಿ ನಾವು ಇದ್ದೇವೆ ಎಂದು ಎಷ್ಟು ಜನರಿಗೆ ಸಂತೋಷ. உலகமே ஆண்டவரிடத்துல எங்களுக்கு சாப்பாடு தேவைன்னு கேக்குது. ಈ ಲೋಕದಲ್ಲಿ ಇರುವ ಎಲ್ಲರೂ ದೇವರ ಬಳಿಗೆ ಹೋಗಿ ನನಗೆ ಅದು ಬೇಕು, ಇದು ಬೇಕು, ಊಟ ಬೇಕು ಎಂದು ಮೊರೆ ಇಡುತ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ. ஆனால் ஆபிரகாம் ஒரு தடவை ஆண்டவருக்கு சாப்பிட்டு போங்கன்னு ನೀವು ನೋಡಿದ್ರೆ ಸತ್ಯವೇದದಲ್ಲಿ ದೇವರು ಇಳಿದು ಬರುವಾಗ ಆಬ್ರಹಾಮ್ ದೇವರನ್ನು ನೋಡಿ ಹೇಳಿದ್ರೆ ಊಟ ಮಾಡಿಬಿಟ್ಟು ಹೋಗಿರಿ ಅಂತ. எத்தனை பேர் நீங்க ஆண்டவர்கிட்ட சாப்பிட்டீங்களான்னு கேட்டிருக்கீங்க?
ಎಷ್ಟು ಜನರು ನೀವು ದೇವರನ್ನು ನೋಡಿ ನೀವು ಊಟ ಮಾಡಿದಿರಿ ಅಂತ ಕೇಳಿದ್ದೀರಿ. ஃபுல்லா நம்ம பிரச்சனை சொல்றதுக்கே நேரம் சரியா இருக்கு. ನಮಗೆ ನಮ್ಮ ಸಮಸ್ಯೆಗಳು ಹೇಳೋದಕ್ಕೆ ಸಮಯ ಸಾಲದು. ஆண்டவருடைய கிருபையால ஒரு சில நேரங்கள் அவர்கிட்ட சாப்பிட்டீங்களான்னு கேட்டிருக்கு. ನಿನ್ನ ಸರಿ, ನಾನು ಕೆಲವು ಸಾರಿ ದೇವರೇ ನೀವು ಊಟ ಮಾಡಿದಿರಾ ಅಂತ ನಾನು ಕೆಲವು ಸಾರಿ ಹೇಳಿದೆ. ஹalleluya. ஹalleluya. சும்மையாவது கேட்கலாம். ஹalleluya. ಸುಮ್ಮನೆ ಕೇಳೋಣ. ஹalleluya. ஹalleluya. ஆண்டவர் நிச்சயமாக தன்னுடைய இருதயத்தை பகிர்ந்து கொள்கிற ஒருவராக உங்களை வைத்திருக்கிறார். ದೇವರು ತನ್ನ ಹೃದಯ ಭಾರಗಳನ್ನು ಹಂಚಿಕೊಳ್ಳುವುದಕ್ಕೋಸ್ಕರ ನಮ್ಮನ್ನು ಆರಿಸಿಕೊಂಡಿದ್ದಾರೆ. அந்த 12 பேரில் 3 பேரை, ಆ 12 ಜನರಲ್ಲಿ 3 ಜನರು, இங்கே ஒரு சிலர் அந்த 12 பேரில் 3 பேரா இருக்கிறீர்கள். ಇಲ್ಲಿ ಕೆಲವೊಂದು ಜನರು ಆ 3 ಜನರಲ್ಲಿ ಒಬ್ಬರಾಗಿದ್ದೀರಿ. ಅದು ನೀங்களே அறிவீர்கள். ಅದು ನಿಮಗೆ ಅದು ಗೊತ್ತು. ஏனென்றால் நீங்க மறுரூபமாகிட்டு இருக்கீங்க. ಯಾಕಂದ್ರೆ ನಾವು ಕ್ರಿಸ್ತನಲ್ಲಿ ನಾವು ರೂಪಾಂತರ ಹೊಂದುವರಾಗಿ ಆತನ ಸ್ವರೂಪಕ್ಕೆ ಹೋಲಿಕೆ ಆಗಿರೋ ಆ ಒಂದು ಸ್ವರೂಪದಲ್ಲಿ ನಾವು ರೂಪಾಂತರ ಹೊಂದಿ ಮುಂದುವರಿತಾ ಇದ್ದೇವೆ. உங்களை கொண்டு அற்புதத்தை தேவன் செய்து கொண்டிருக்கிறார். ನಮ್ಮ ಮುಖಾಂತರ ಅದ್ಭುತಗಳನ್ನು ಮಾಡುವರಾಗಿದ್ದಾರೆ. தன் இருதயத்தை உங்களோடு பகிர்ந்து கொண்டிருக்கிறார். ಅದೇ ರೀತಿಯಲ್ಲಿ ದೇವರು ತನ್ನ ಮನಭಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವರಾಗಿದ್ದಾರೆ. இன்னொரு ஸ்பெஷலான விஷயம் இந்த 3 பேருக்கு உண்டு. இந்த உலகத்தில் இயேசு இருக்கும் பொழுது அவர் தன்னுடைய 12 சீஷர்களே 3 பேருக்கு மாத்திரம் தான் பேரை மாற்றினார். ಇಲ್ಲಿ ನೀವು ನೋಡಿದ್ರೆ 12 ಶಿಷ್ಯರು ಅವರ ಜೊತೆಯಲ್ಲಿ ಇದ್ದರೂ ಕೂಡ ಯೇಸು ಕ್ರಿಸ್ತನ ಲೋಕದಲ್ಲಿ ಇರುವಾಗ ಈ 3 ಜನರಿಗೆ ಮಾತ್ರ ಹೆಸರನ್ನು ಬದಲಾಯಿಸುವುದನ್ನು ನಾವು ನೋಡ್ತೇವೆ. பேதுருவுடைய பேரை மாற்றினார். ಪೇತ್ರನ ಹೆಸರನ್ನು ದೇವರು ಬದಲಾಯಿಸಿದರು. இடி முழக்கத்தின் மக்கள் என்று பெயர் பெறும்படி செபதேவின் குமாரனாகிய யோவானுடைய பேரையும் யாக்கோபுடைய பேரையும் மாற்றினார். ನೀವು ಯಾಕೋಬನು ಯೋಹಾನ ಹೆಸರನ್ನು ಹೇಗೆ ಬದಲಾಯಿಸಿದರು? ಗುಡುಗಿನ ಮಕ್ಕಳು ಎಂದು ದೇವರು ಬದಲಾಯಿಸಿದರು. ಆ பேதுருவுடைய பேரை மாற்றினார். ಪೇತ್ರನ ಹೆಸರನ್ನು ದೇವರು ಬದಲಾಯಿಸಿದರು. உண்மையிலே தெரியல. ಬಂಡೆ ರಾಕ್ கேபா அல்லது பேதுரு ಬಂಡೆ ಎಂದು ಬದಲಾಯಿಸಿದರು. எந்த பேர் எனக்கு சரியா தெரியல. ஆனால் பேதுருவுடைய பேரை இயேசு மாற்றினார். ಪೇತ್ರನ ಹೆಸರನ್ನು ದೇವರು ಬದಲಾಯಿಸಿದನ್ನು ನಾವು ನೋಡ್ತೇವೆ. மீதி 9 பேர்ல ஒருவருக்கு ஒரு பேரை மாற்றவில்லை. ಮಿಕ್ಕ 9 ಜನರಲ್ಲಿ ಯಾರಿಗೂ ದೇವರ ಹೆಸರನ್ನು ಬದಲಾಯಿಸಲಿಲ್ಲ. யாக்கோபு இதுவரை யாக்கோபு என்று பெயரிடப்பட்டான். அவனை ஆசீர்வதிக்கும் முன்பாக தேவன் அவனுக்கு இஸ்ரவேல் என்று பெயரிட்டார். ನೀವು ಯಾಕೋಬನ ಹಳೆ ನಿಯಮದಲ್ಲಿ ಯಾಕೋಬನ ಬಗ್ಗೆ ನೋಡುವಾಗ ಅವನಿಗೆ ಮೊದಲು ಅವನು ಇಟ್ಟ ಹೆಸರು ಯಾಕೋಬನು. ದೇವರು ಅವನನ್ನು ಆಶೀರ್ವದಿಸುವಾಗ ಅವನಿಗೆ ಇಸ್ರಾಯೇಲ್ ಎಂದು ದೇವರ ಹೆಸರು ಬದಲಾಯಿಸಿದರು. தேவனால் உங்கள் பெயர் மாற்றப்படுவது உங்களுடைய சுபாவம் மாற்றப்படுவதற்கு சமமான ஒரு விஷயம். ನೀವು ಇಲ್ಲಿ ಸತ್ಯ ನೋಡಿದ್ರೆ ದೇವರು ನಮ್ಮ ಹೆಸರನ್ನು ಬದಲಾಯಿಸುವುದು ನಮ್ಮ ಸ್ವಭಾವವನ್ನು ಬದಲಾಯಿಸುವುದಕ್ಕೆ ಹೋಲಿಕೆಯಾಗಿರುತ್ತೆ. ಆ ದೇವನೋடு ನெருங்கி இருக்கிற இந்த 3 பேருடைய சுபாவங்கள் தான் மாற்றப்படுகிறது. ಇಲ್ಲಿ ನೀವು ನೋಡಿದ್ರೆ ದೇವರು ಆ ಜೊತೆಯಲ್ಲಿ ಇರುವ ಅನ್ಯೋನ್ಯತೆಯಲ್ಲಿ ಇರುವ 3 ಜನರ ಸ್ವಭಾವಗಳು ಕ್ರಿಸ್ತಿಯನ ಜೊತೆಯಲ್ಲಿ ಇರುವುದರಿಂದ ಅದು ಬದಲಾಗುತ್ತದೆ. இறுதியிலே எதில் போய் முடிகிறது? ಅದು ಎಲ್ಲಿ ಹೋಗಿ ಮುಗಿಯುತ್ತೆ ಎಂದು ನಾವು ನೋಡಿದರೆ ಗಲಾತಿಯರ್ 2ನೇ ಅಧಿಕಾரம் 9ನೇ ವಚನ. ಗಲಾತಿಯವರಿಗೆ ಪೌಲನು ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದೋಣ. ಸಭಾಸ್ತಂಭಗಳೆಂದು ಹೆಸರುಗೊಂಡಿರುವ ಯಾಕೋಬ, ಸ್ತಂಭಗಳು ಎಂದು ಹೆಸರುಗೊಂಡಿರುವ ಯಾಕೋಬ, ಕೇಫ ಅಂದ್ರೆ ಪೇತ್ರನು, ಯೋಹಾನರು. அல்லேலூயா. சபையினுடைய தூண்களாக யாக்கோபும் யோவானும் பேதுருவும் ಮಾತ್ರ ಅழைக்கப்பಟ್ಟರು. ವಾಕ್ಯ ಹೇಳುತ್ತದೆ ಸಭೆ ಸ್ತಂಭಗಳಾಗಿ ಈ 3 ಜನರು ಪೇತ್ರನು, ಯಾಕೋಬನು, ಯೋಹಾನನು ಅಲ್ಲಿ ಬದಲಾಗಿ ಇರುವುದನ್ನು ನೇಮಿಸಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. 12 சீடர்கள் இருந்தாங்க. 12 ಶಿಷ್ಯರು ಇದ್ದರು ಕ್ರಿಸ್ತೇಸರಿಗೆ. ஆனாலும் கர்த்தருடைய சபையின் தூண்களாக 3 பேர் அழைக்கப்பட்டರು. ಆದರೂ ಸಭೆಯ ಸ್ತಂಭಗಳಾಗಿದ್ದವರು 3 ಜನರೇ. ಅವರು ಪೇತ್ರನು, ಯಾಕೋಬನು, யோவானனு. அல்லேலூயா, அல்லேலூயா, அல்லேலூயா. தேவனுடைய உறவில் நெருங்கி இருக்கிற நீங்கள் சபையின் தூணாக மாறுவீர்கள். ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಐಕ್ಯತೆಯಲ್ಲಿ ಇರುವ ನಾವು ಕೂಡ ಆ ಸಭೆಯಲ್ಲಿ ಸ್ತಂಭಗಳಾಗಿ ಬದಲಾಗುತ್ತೇವೆ. தூண் என்றால் அசையாமல் இருப்பதல்ல. ಸ್ತಂಭಗಳಿಂದ ಅಲ್ಲಾಡದೇ ಇರುವುದಲ್ಲ, ಕಲ್ಲ ತರ. சிலர் அசையாமல் இருந்துட்டு ஒருவேளை தூணா நினைச்சிருக்காரு. ಕೆಲವೊಂದು ಜನರು ಹಂಗೆ ಅಲ್ಲಾಡದೆ ಹಂಗೆ ಕಲ್ಲ ತರ ಇದ್ರು ನಾವು ಸ್ತಂಭಗಳೇ ಅಂತ ಅನ್ಕೊಳ್ಬಾರದು. தூண் என்பது சபையே தாங்குவது. ಸ್ತಂಭ ಎಂದರೆ ಸಭೆಯನ್ನು ಹಿಡಿದು ನಿಲ್ಲಿಸುವಂತ ಕಾರ್ಯವಾಗಿದೆ. ஹalleluya, ஹalleluya. நிறைய நேரங்களில் சபை என்னை தாங்க வேண்டும் தான் நினைக்கிறோம். ಎಷ್ಟೋ ಸಾರಿ ನಾವು ಸಭೆ ನನಗೆ ಸಹಾಯ ಮಾಡಬೇಕು, ಆಧಾರವ ಸ್ತಂಭವ ಇರಬೇಕು ಅಂತ ನಾವು ಬಯಸುತ್ತೇವೆ. நீங்கள் தேவனோடு நெருங்கி இருந்தால் நீங்கள் தான் சபையை தாங்குவீர்கள். ನೀವು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಇದ್ದರೆ ಸಭೆಗೆ ಆಧಾರ ಸ್ತಂಭವಾಗಿ ನೀವು ಬದಲಾಗುವಿರಿ. இதுதான் ஆண்டவர் விரும்புகிற நெருங்கி இருக்கிற சுபாவம். ಇದುವೇ ದೇವರು ಬಯಸುವ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಇರುವ ಸ್ವಭಾವ. இப்ப மீதி இருக்கிற 9 பேருக்கு எவ்வளவு ಕಡುಪಾ இருக்கும். ಈ ಒಂದು ಸಮಯದಲ್ಲಿ ಮಿಕ್ಕಿರುವ 9 ಜನರಿಗೆ ಎಷ್ಟು ತಲೆಗಟ್ಟು ಹೋಗಿರುತ್ತೆ. ಬಟ್ ஒரு ಚಾನ್ಸ್ இருக்கு. ಅವರಿಗೊಂದು ಅವಕಾಶ ಇದೆ, ஒரு ಚಾನ್ಸ್ இருக்குது.
ಒಂದು ಅವಕಾಶವನ್ನು ದೇವರು ಕೊಡ್ತಾರೆ. அதுதான் இப்போ அடுத்த செகண்ட் ஹாஃப்ல பார்க்க போறோம். ಅದನ್ನು ನಾವು ಸೆಕೆಂಡ್ ಹಾಫ್ ಅಲ್ಲಿ ನೋಡುತ್ತಿದ್ದೇವೆ. ஒரு அருமையான வாய்ப்பு. தேவன் பட்சபாதம் உள்ளவர் அல்ல. ಒಂದು ವಿಷಯವು ನಿಮಗೆ ನಾನು ಹೇಳಲು ಬಯಸುತ್ತೇನೆ, ದೇವರು ಪಕ್ಷಪಾತಿ ಇಲ್ಲ. நான் ஒரு 3 பேரை தெரிந்து விட்டேன். ನಾನು ஒரு 3 ಜನರನ್ನು ಆರಿಸಿಕೊಂಡಿದ್ದೇನೆ. மீதி 9 பேரும் மதிக்கிறது இல்ல. ಮಿಕ್ಕ 9 ಜನರನ್ನು ನಾನು ಮರ್ಯಾದೆ ಕೊಡುವುದಿಲ್ಲ ಅಂತ ಅರ್ಥ ಇಲ್ಲ. அப்படி அல்ல. ಹಾಗೆ ಇಲ್ಲ. தேவன் பட்சபாதம் உள்ளவர் அல்ல. ದೇವರು ಪಕ್ಷಪಾತಿ ಅಲ್ಲ. அவர் விரும்புகிற இந்த 2 ஸ்பாவங்கள் உங்களிடத்தில் இருந்தால் நீங்கள் 4வதாக இணைக்கப்படுவீர்கள். ಈ ರೀತಿಯಲ್ಲಿ ಕ್ರಿಸ್ತೇಸು ಬಯಸುವ ಆ 2 ಸ್ವಭಾವಗಳು, ನಾನು ನಿಮಗೆ ಮೊದಲೇ ತಿಳಿಸಿದ್ದ ಆ 2 ಸ್ವಭಾವಗಳು, ಅನ್ಯೋನ್ಯತೆಯನ್ನು ಬಯಸುವರು, ಇನ್ನೊಂದೇನು ತನ್ನನ್ನು ತಗ್ಗಿಸಿಕೊಳ್ಳುವ ಆ 2 ಸ್ವಭಾವಗಳಿದ್ದರೆ ನಿಮ್ಮನ್ನು ಕೂಡ 9 ಜನರಲ್ಲಿ ಒಬ್ಬರಾಗಿದ್ದರು ದೇವರವರಿಗೆ ಒಂದು ಅವಕಾಶವನ್ನು ನೀಡುವರು. ஹalleluya ஹalleluya. ஏற்கனவே சொன்னது போல அந்த 2 ஸ்பாவங்கள் முக்கியமானது. ನಾನು ನಿಮಗೆ ಮುಂದೆ ತಿಳಿಸಿದ ರೀತಿಯಲ್ಲಿ ಆ 2 ಸ್ವಭಾವಗಳು ಬಹಳ ಪ್ರಾಮುಖ್ಯವಾದದ್ದು. அந்த 2 ஸ்பாவங்கள் உங்களுக்குள்ள இருக்கும் பொழுது நீங்க 4வதாக இணைக்கப்படுவீர்கள். ಆ 2 ಸ್ವಭಾವಗಳು ನಿಮ್ಮಲ್ಲಿ ಇರುವಾಗ ನೀವು 4ನೇ ಒಂದು ಶಿಷ್ಯನಾಗಿ ಆ ದೇವರ ಆ ಒಂದು ಕ್ಲೋಸ್ ಸರ್ಕಲ್ ಅಲ್ಲಿ ನೀವು ಆರಿಸಲ್ಪಡುವಿರಿ, ಸೇರಿಸಲ್ಪಡುವಿರಿ. அந்த 2வது ஸ்பாவம் தான் தாழ்மையின் ஸ்பாவம். ಆ 2ನೇ ಸ್ವಭಾವನೇ ನೀವು ನಿಮ್ಮನ್ನು ತಗ್ಗಿಸಿಕೊಳ್ಳುವ ಆ ನಮ್ರತೆ. அந்த சுபாவத்தை நம்ம தொடர்ந்து கொஞ்சம் நேரத்துல பார்த்து முடிக்க போறோம். ನಾವು ಅದನ್ನು ಇವತ್ತು ಧ್ಯಾನಿಸುತ್ತೇವೆ. ಆ ನಮ್ರತೆಯನ್ನು, ವಿನಯವನ್ನು ನಾವು ಧ್ಯಾನಿಸುತ್ತೇವೆ. 1 சாமுவேல் 2ாம் அதிகாரம் 8வது வசனம். 1 ಸಾಮುವೇಲನು 2ನೇ ಅಧ್ಯಾಯ 8வது ವಚನ. 8ನೇ ವಾಕ್ಯವನ್ನು ನಾವು ಓದೋಣ. ಆತನು ದೀನರನ್ನು ಧೂಳಿಯಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳಿರಿಸಿ ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ஹalleluya. எளியவனை குப்பையிலிருந்து உயர்த்துகிறார். ಇಲ್ಲಿ ಸತ್ಯವೇದ ಹೇಳುತ್ತದೆ, ದೀನರನ್ನು ಧೂಳಿಯಿಂದ ಎತ್ತಿ ದರಿದ್ರರನ್ನು ತಿಪ್ಪೆಯಿಂದ ಎಬ್ಬಿಸಿ. இந்த எளியவன் என்பது ஏதோ பணம் இல்லாமல் கஷ்டப்படுவவனை பற்றி சொல்லல. ಇಲ್ಲಿ ದೀನರೆಂದು ಬರೆಯಲ್ಪಟ್ಟಿರುವುದು ಬಡವನಲ್ಲ. அவர்களை ஒருவேளை அவர்களும் இதில் சேரலாம், ಒಂದು ವೇಳೆ ಅವರು ಕೂಡ ಇಲ್ಲಿ ಬರಬಹುದು. ஆனாலும் மத்தேயு அந்த 5ாம் அதிகாரத்திலே அது ನೀವು தெளிவாக ಅದರಲ್ಲಿ ಸತ್ಯವೇದದಲ್ಲಿ ಧ್ಯಾನಿಸುವಾಗ ಮತ್ತಾಯ 5ನೇ ಅಧ್ಯಾಯ 3ನೇ ವಾಕ್ಯ ಮತ್ತಾಯ 5:3 ಓದಿರಿ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು. ಪರಲೋಕ ರಾಜ್ಯ ಅವರದ್ದು. ஹalleluya. ಹಲ್ಲೆಲೂಯಾ. ஆவியிலே எளிமையுள்ளவர்கள் பாக்கியவான்கள். ಆತ್ಮನಲ್ಲಿ ಬಡವರಾಗಿರುವವರು ಧನ್ಯರು. அவர்கள் பரலோக ராஜ்யம் அவர்களுடையது. ಪರಲೋಕ ರಾಜ್ಯ ಅವರದು. எவ்வளவோ ட்ரை பண்றாங்க பரலோக ராஜ்யம் கிடைக்கிறதுக்கு. ಎಷ್ಟು ಜನರು ಪರಲೋಕ ರಾಜ್ಯದಲ್ಲಿ ಹೋಗಿ ಸೇರುವುದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. சில நேரத்துல பரலோக ராஜ்யத்துக்காக ஆண்டவர்ட்ட போனா, ಕೆಲವು ಸಾರಿ ದೇವರ ಬಳಿಗೆ ಪರಲೋಕ ರಾಜ್ಯಕ್ಕೋಸ್ಕರ ಹೋದ್ರೆ அது ஜெபிஷா குலதாங்க போய் கேளுங்க. ಅದು ಜೆಬಿಷಾದು ಅವಳ ಹತ್ರ ಹೋಗಿ ಕೇಳದೆ ಹೇಳಿಬಿಡ್ತಾರೆ. ஆவியில் எளிமை உள்ளவர்கள் தான் பரலோக ராஜ்யம் அவர்களுடையது. ಯಾರು ನಿಜವಾಗಿ ಆತ್ಮದಲ್ಲಿ ಬಡವರಾಗಿ ತಗ್ಗಿಸಿಕೊಳ್ಳುವವರಾಗಿ ದೀನರಾಗಿದ್ದಾರೋ ಅವರೇ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುವರು. அப்படியே அது சாமுவேலுடையது, அவன்கிட்ட கேளுங்கன்னு சொல்லுவார். ಆಮೇಲೆ ಸಾಮುವೇಲನದು ಅವನ ಅದೇ ರೀತಿಯಲ್ಲಿ ಬದುಕಿದನು, ಅವನ ಹತ್ರ ಹೋಗಿ ಕೇಳದೆ ಎಂದು ಕ್ರಿಸ್ತೇಸು ಹೇಳಿಬಿಡ್ತಾರೆ. இப்படியே தேவன் ஆவியில் எளிமை உள்ளவர்களுக்கு தான் பரலோக ராஜ்யம் அவர்களுடைய சொத்து. ನೀವು ನೋಡಿದ್ರೆ ಸತ್ಯವೇದ ಹೇಳ್ತದೆ, ಯಾರು ಆತ್ಮನಲ್ಲಿ ಬಡವರಾಗಿದ್ದಾರೋ ಅವರೇ ಧನ್ಯರು, ಪರಲೋಕ ರಾಜ್ಯ ಅವರ ಸೊತ್ತು ಎಂದು ಹೇಳ್ತಾರೆ. ஹalleluya. ஹalleluya. அப்படியே இந்த ஆவியில் எளிமையை தொடர்ந்து ஆண்டவர் கற்றுக் கொடுக்கிற ஆவியில் எளிமை உள்ளவர்கள் எப்படி பாக்கியவான்களாக மாறல், இருக்கிறதுலயே சிறியவர்களாக தன்னை எண்ணிக்கொள்கிறவர்கள் தான் எளிமை உள்ளவர்கள். ಇಲ್ಲಿ ಸತ್ಯವೇದ ಹೇಳುವ ರೀತಿಯಲ್ಲಿ ನಾವು ನೋಡಿದ್ರೆ, ಯಾರು ತನ್ನನ್ನು ತಗ್ಗಿಸಿಕೊಳ್ಳುತ್ತಾರೋ, ನಾವು ಏನು ಇಲ್ಲ, ನಾವು ಶೂನ್ಯರೆಂದು ಯಾರು ಅಂತಾರೋ ಅವರೇ ಧನ್ಯರು, ಅವರೇ ಆತ್ಮದಲ್ಲಿ ಬಡವರು. மார்க் 9வது அதிகாரம் ಮಾರ್ಕನು 9ನೇ ಅಧ್ಯಾಯ 33 இருந்து 35 வரை 33ರಿಂದ 35 ವರೆಗೆ ನಾವು ನೋಡೋಣ, ಧ್ಯಾನಿಸೋಣ. ಅವರು ಕಪೆರ್ನೌಮಿಗೆ ಬಂದರು. ಅಲ್ಲಿ ಆತನು ಮನೆಯಲ್ಲಿದ್ದಾಗ, ನೀವು ದಾರಿಯಲ್ಲಿ ಏನು ಮಾತಾಡಿಕೊಳ್ಳುತ್ತಿದ್ದೀರಿ ಎಂದು ಶಿಷ್ಯರನ್ನು ಕೇಳಲು ಅವನು ಸುಮ್ಮನಿದ್ದರು. ಯಾಕಂದರೆ ಅವರು ದಾರಿಯಲ್ಲಿ ಒಬ್ಬರ ಕೂಡ ಒಬ್ಬರು ತಮ್ಮಲ್ಲಿ ಯಾವನು ಹೆಚ್ಚಿನವನೆಂದು ವಾಗ್ವಾದ ಮಾಡಿಕೊಂಡಿದ್ದರು. ಆತನು ಕೂತುಕೊಂಡು ತನ್ನ 12 ಮಂದಿ ಶಿಷ್ಯರನ್ನು ಕರೆದು ಅವರಿಗೆ, ಯಾವನಾದರೂ ಮೊದಲಿನವನಾಗಬೇಕೆಂದಿದ್ದರೆ ಅವನು ಎಲ್ಲರಲ್ಲಿ ಕಡೆಯವನು, ಎಲ್ಲರ ಆಳು ಆಗಿರಬೇಕು ಎಂದು ಹೇಳಿ ಒಂದು ಚಿಕ್ಕ ಮಗುವನ್ನು ತೆಗೆದುಕೊಂಡು ಅವರ ನಡುವೆ ನಿಲ್ಲಿಸಿ ಅಪ್ಪಿಕೊಂಡು ಅವರಿಗೆ, ಯಾವನಾದರೂ ನನ್ನ ಹೆಸರಲ್ಲಿ ಇಂಥ ಚಿಕ್ಕ ಮಕ್ಕಳಲ್ಲಿ ಒಂದನ್ನು ಸೇರಿಸಿಕೊಂಡರೆ
ஹalleluya ஹalleluya. யாவராவது தன்னை இருப்பதிலேயே எவன் ஒருவன் தன்னை கடைசியானவனாக எண்ணுகிறானோ அவனே பெரியவன். ಯಾವನಾದರೂ ಮೊದಲನೇದಾಗಿರ್ಬೇಕಂದ್ರೆ ಅವನು ಎಲ್ಲದರಲ್ಲಿ ಕಡೆಯವನು, ಎಲ್ಲರ ಆಳು ಆಗಿರಬೇಕು ಎಂದು ಹೇಳುತ್ತಾನೋ ಅವನನ್ನು ದೇವರು ಆಶೀರ್ವದಿಸ್ತಾರೆ. ஹalleluya ஹalleluya. யார் பெரியவன் என்ற வாக்குவாதம் சீசருக்குள்ள வந்துச்சு. ಇಲ್ಲಿ ಏನ್ ನೋಡಿದ್ರೆ ಶಿಷ್ಯರ ಮಧ್ಯದಲ್ಲಿ ಯಾರು ದೊಡ್ಡವರು ಎಂದು ಒಂದು ವಾಗ್ವಾದ ನಡೀತಾ ಇತ್ತು. போது ஆண்டவர் சொன்னார் ಚರ್ಚೆ. ಅವಾಗ ಕ್ರಿಸ್ತೇಸ್ ಏನು ಹೇಳಿದರು? ಯಾರು ಮೊದಲನೇನಾಗಿ ಬರಬೇಕು ಅಂತ ಆಸೆ ಪಡ್ತಾನೋ ಅವರೆಲ್ಲರಲ್ಲಿಯೂ கடையவனாக இரு. யார் முதன்மையாக இருக்க விரும்புகிறீர்களோ அவர் எல்லாரிலும் கடைசியாக இருக்க வேண்டும். ಯಾರು ಮೊದಲನೇದಾಗಿ ಬರಬೇಕು ಅಂತ ಬಯಸ್ತಾರೋ ಎಲ್ಲರಿಗಿಂತ ಅವನು ಕೊನೆಯವನಾಗಿ ಕಡೆಯವನಾಗಿರಬೇಕು ಎಂದು ಕ್ರಿಸ್ತೇಸ್ ಹೇಳಿದರು. நான் தான் கடைசி என்று யார் நினைக்கிறீர்களோ நீங்க தான் முதல் என்று ஆண்டவர். ಯಾರು ನಾನು ಲಾಸ್ಟ್ ಎಂದು ನೀವು ಎಣಿಸ್ತೀರೋ ಅವರೇ ಮೊದಲನೇವಾಗಿ ಬದಲಾಗುವಿರಿ. இதுதான் ஆவியிலே எளிமை. ಇದನ್ನೇ ನಾವು ಆತ್ಮಲ್ಲಿ ಬಡತನ ಅಂತ ನಾವು ನೋಡುತ್ತೇವೆ. இந்த ஆவியிலே எளிமையில நாம் உபாகமம் ஒரு சின்ன ஒரு வரலாறை சொல்லி அந்த வரலாறோடு நம்ம அந்த செய்தி நிறைவு பெறலாம். ನೀವು ಧರ್ಮೋಪದೇಶ ಕಾಂಡವನ್ನು ತಗೊಳ್ಳಿರಿ. ಒಂದು ಸಣ್ಣ ಕಥೆಯನ್ನು ನಾವು ಧ್ಯಾನಿಸಿ ಆಮೇಲೆ ನಾವು ಈ ಒಂದು ಸಂದೇಶವನ್ನು ಮುಗಿಸೋಣ. 33ாம் அதிகாரம் 12வது வசனம். ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 11ರ ವಾಕ್ಯವನ್ನು ಓದಿರಿ. ಯೆಹೋವನೇ, ಅವರ ಆಸ್ತಿಯನ್ನು ವೃದ್ಧಿಪಡಿಸು, ಅವರ ಸೇವೆಯು ನಿನಗೆ ಸಮರ್ಪಕವಾಗಿರಲಿ. ಅವರಿಗೆ ವಿರೋಧವಾಗಿ ಬರುವವರ ನಡುವನ್ನು ಮುರಿದು ಅವರ ವೈರಿಗಳು ಪುನಃ ಶ್ವಾಸ ಬಿಡುವಂತೆ ಮಾಡು. ಬೆನ್ಯಾಮೀನ್ ಕುಲದವರ ವಿಷಯದಲ್ಲಿ ಹೀಗಂದನು, ಯೆಹೋವನು ಇವರ ಬೆಟ್ಟಗಳ ತಪ್ಪಲುಗಳಲ್ಲೇ ನಿವಾಸಿಸುತ್ತ ಇವರನ್ನು ಯಾವಾಗಲೂ ಆವರಿಸಿಕೊಂಡಿರುವುದರಿಂದ ಆತನ ಪ್ರಿಯರಾದ ಇವರು ನಿರ್ಭಯವಾಗಿ ವಾಸಿಸುವರು. ಯೋಸೇಫ್ ಕುಲಗಳ ವಿಷಯದಲ್ಲಿ ಇಲ್ಲ, ಅದು ಒಂದೇ. ಅದು ಯೆಹೋವನೇ ಅವರ ಆಸ್ತಿಯನ್ನು ವೃದ್ಧಿಪಡಿಸು, ಅವರ ಸೇವೆಯನ್ನು ನಿನಗೆ ಸಮರ್ಪಕವಾಗಲಿ. ಅವರಿಗೆ ವಿರೋಧವಾಗಿ ಬರುವವರ ನಡುವನ್ನು ಮುರಿದು ಅವರ ವೈರಿಗಳು ಪುನಃ ಶ್ವಾಸ ಬಿಡಬೇಕು. இஸ்ரவேல் புத்திரர் யாக்கோபுக்கு பிறந்த 12 பிள்ளைகளில் கடைசி பிள்ளையார். ಬೈಬಲಲ್ಲಿ ಇಸ್ರೇಲ್ ಪುತ್ರರು ಮೀನ್ಸ್ ಅವರ ಮಕ್ಕಳು, ಯಾಕೋಬನಿಗೆ ಹುಟ್ಟಿದ 12 ಮಕ್ಕಳಲ್ಲಿ ಕೊನೆಯಾಗಿದ್ದವನು ಯಾರು? ಬೆನ್ಯಾಮೀನನು. பென்யமீன் தான் 12வது பிள்ளை. ಬೆನ್ಯಾಮೀನನೇ ಅವನು 12ನೇ ಮಗನು. இந்த பென்யமீனும் யோசேப்பும் ராகேலுக்கு பிறந்தவர்கள். ಈ ಬೆನ್ಯಾಮೀನು ಯೋಸೇಫನು ಇಬ್ಬರು ರಾಹೇಲಕ್ಕೆ ಹುಟ್ಟಿದವರು. யாக்கோபு இந்த யோசேப் மீது மிகவும் பிரியமா இருந்தான். அதே போல பென்யமீன் மீதும் அவனுடைய பிரியம் இருந்தது என்று நினைக்கிறேன். ನೋಡಿದರೆ ಸತ್ಯವೇದ ಹೇಳುತ್ತದೆ ಈ ಯಾಕೋಬನು ಅವನ ಕೊನೆ ಇಬ್ಬರು ಮಕ್ಕಳು ಯೋಸೇಫನ ಮೇಲೆಯೂ ಬೆಂಜಮಿನ್ ಮೇಲೆಯೂ ತುಂಬಾ ಪ್ರೀತಿ ಇಟ್ಟದನ್ನು ನಾವು ನೋಡ್ತೇವೆ. இந்த 12வது பிள்ளையா இருக்கிற பென்யமீன் இருக்கிறதுலயே கடைசியானவன். ಈ ಬೆಂಜಮಿನ್ ಎಲ್ಲರಿಂದ ಕಡೆಯವನಾಗಿದ್ದನು. ಎಲ್ಲರಿಂದ இந்த பென்யமீனை குறித்து நம்ம பேசுகிற வாக்கியங்களை கவனித்து கேட்டா நலமா இருக்கும். ನೀವು ಬೆಂಜಮಿನ್ ಬಗ್ಗೆ ಯಾಕೋಬನು ಹೇಳಿದ ಆ ಮಾತನ್ನು ಕೇಳಿದ್ರೆ ನಿಮಗೆ ಚೆನ್ನಾಗಿರುತ್ತೆ. பென்யமீன் 12வது பிள்ளையாக இருக்கும் பொழுது அவனுக்கு ஒரு ஆசீர்வாதம் கொடுக்கப்படுகிறது. ஆதியாகமம் 35ஆம் அதிகாரம் 23 இருந்து 26 வரைக்கும். ಅವನಿಗೆ ಯಾಕೋಬನು ಆಶೀರ್ವದಿಸುವಾಗ ಬೆಂಜಮಿನನ್ನು ಈ ರೀತಿಯಲ್ಲಿ ಆಶೀರ್ವದಿಸನು. ಆದಿಕಾಂಡ ಅಧ್ಯಾಯ 35 23 இருந்து 26 வரை. 35 23ರಿಂದ 26 ವರೆ ಇರುವ ವಾಕ್ಯಗಳನ್ನು ನೋಡೋಣ. 35 23 ಇಂದ ಯಾಕೋಬನ ಚೊಚ್ಚಲ ಮಗನಾದ ಅವರು ಯಾರೆಂದರೆ ಯಾಕೋಬನ ಚೊಚ್ಚಲ ಮಗನಾದ ರೂಬೇನ್, ಆಮೇಲೆ ಸಿಮೆಯೋನ್, ಲೇವಿ, ಯಹೂದ, ಇಸ್ಸಾಕಾರ್, ಜೆಬುಲೋನ್ ಇವರು ಲೇಯಳಲ್ಲಿ ಹುಟ್ಟಿದವರು. ಯೋಸೇಫ, ಬೆನ್ಯಾಮಿನ್ ಇವರಿಬ್ಬರು ರಾಹೇಲಳಲ್ಲಿ ಹುಟ್ಟಿದವರು. ದಾನ್, ನಫ್ತಾಲಿಯರು ರಾಹೇಲಳ ದಾಸಿಯಾದ ಬಿಲ್ಹಳಲ್ಲಿ ಹುಟ್ಟಿದವರು. ಗಾದ್, ಆಶೇರ್ ಇವರಿಬ್ಬರು ಲೇಯಳ ದಾಸಿಯಾದ ಜಿಲ್ಪಳಲ್ಲಿ ಹುಟ್ಟಿದವರು. ಪದ್ದನ್ ಅರಾಮಿನಲ್ಲಿ ಯಾಕೋಬನಿಗೆ ಹುಟ್ಟಿದ ಮಕ್ಕಳು ಇವರೇ. 12 பேரில் கடைசியானவன் பென்யமீன். இந்த பென்யமீனை குறித்து சொல்லப்பட்ட ஒரு ஆசீர்வாதம், அவன் மோசே சொன்ன ஒரு ஆசீர்வாதம். 2 பேர் ஆசீர்வதிக்கிறாங்க பென்யமீனை. ஒன்று யாக்கோபு ஆசீர்வதிக்கிறார் கடைசி காலத்துல, பின்பு மோசே திரும்ப ஆசீர்வதிக்கிறார். மோசே கொடுக்கிற ஆசீர்வாதம் என்னன்னா, இவன் தேவனோடு சுகமாய் தங்கியிருப்பான்.
ಇಲ್ಲಿ ಅವನನ್ನು ದೇವರು ಆಶೀರ್ವದಿಸುವಾಗ ಇವನು ದೇವರೊಂದಿಗೆ ವಾಸವಾಗಿರುವನು ಎಂದು ಆಶೀರ್ವದಿಸುತ್ತಾರೆ. கர்த்தர் இவன் மீது பிரியமாய் இருப்பார். ದೇವರು ಇವನ ಮೇಲೆ ಪ್ರಿಯವುಳ್ಳವರಾಗಿರುವನೆಂದು ದೇವರು ಆಶೀರ್ವದಿಸುತ್ತಾರೆ. இதுதான் பென்யமீனுக்கு கொடுக்கப்பட்ட ஆசீர்வாதம். ಇದುವೇ ಈ ಒಂದು ಕಾರ್ಯವೇ ಬೆಂಜಮಿನಿಗೆ ದೇವರು ಕೊಟ್ಟಿರುವ ಬೆನ್ಯಾಮೀನಿಗೆ ದೇವರು ಕೊಟ್ಟಿರುವ ಆಶೀರ್ವಾದ. எத்தனையோ ஆசீர்வாதங்கள் இந்த உலகத்துல இருந்தாலும் கர்த்தர் உண்மையில் பிரியமாய் இருக்கிறார் என்ற ஆசீர்வாதம் சிறப்பானது. ನೀವು ಎಲ್ಲಾ ಆಶೀರ್ವಾದಗಳಿಂದ ಹೆಚ್ಚಾಗಿ ದೇವರು ನಮ್ಮ ಮೇಲೆ ಪ್ರೀತಿ ಉಳ್ಳವರಾಗಿ ಪ್ರಿಯವಾಗಿದ್ದಾರೆ ಎಂದು ಹೇಳುವುದೇ ದೊಡ್ಡ ಆಶೀರ್ವಾದ. எல்லாவற்றையும் நீங்கள் இழந்து நின்றாலும் ನೀವು ಎಲ್ಲವನ್ನು ನೀವು ಕಳ್ಕೊಂಡು ನಿಂತರು நீ என் பார்வைக்கு அருமையானவன், ನೀನು ನನ್ನ ದೃಷ್ಟಿಗೆ ಶ್ರೇಷ್ಠವಾದವನು ಅಂತ ಇರುವ ವಾಕ್ಯ ஆண்டவர் சொல்லும் பொழுது ಈ ರೀತಿಯಲ್ಲಿ ದೇವರು ಹೇಳುವಾಗ ஆண்டவர் அதோடு கூட தொடர்ந்து என் பார்வைக்கு அருமையானவன் ஆகையால் கனம் பெற்றாய் நானும் உன்னை நேசித்தேன். ಸತ್ಯವೇದ ಹೇಳುವಾಗ ನೀನು ನನ್ನ ದೃಷ್ಟಿಗೆ ಶ್ರೇಷ್ಠವಾದವನು ಆದುದರಿಂದ ನೀನು ನನ್ನಲ್ಲಿ ಘನವನ್ನು ಹೊಂದಿದೆ ಎಂದು ಹೇಳಿ நானும் உன்னை நேசித்தேன், ನಾನು ನಿನ್ನನ್ನು ಪ್ರೀತಿಸಿದೆ. பிரியமானவர்களே, ஆசீர்வாதத்திலே மிகச்சிறந்த ஆசீர்வாதம் கர்த்தர் நம்மை பிரியமாக இருப்பது. ಆಶೀರ್ವಾದಗಳಲ್ಲಿಯೇ ತುಂಬಾ ಶ್ರೇಷ್ಠವಾದ ಆಶೀರ್ವಾದ ಅಂದ್ರೆ ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿರುವುದು. ஹல்லேலூயா, ஹல்லேலூயா. இந்த மூன்று பேரிலே ஒருவராக ஒருவேளை இல்லாமல் போனாலும் 12வது நபராக இருக்கிற மனிதனை பார்த்து அந்த எளியவனை கடைசியானவனை கர்த்தருடைய கண்கள் பார்க்கிறது. ಇಲ್ಲಿ ನೀವು ನೋಡಿದರೆ ಆ ಮೂರು ಜನರಲ್ಲಿ ಒಬ್ಬರಾಗಿ ಇಲ್ಲದೆ ಹೋದ್ರು ಆ 12 ಮಕ್ಕಳಲ್ಲಿ ಕಡೆಯಾಗಿರುವ ಆ ಒಂದು ಮಗನ ಮೇಲೆ ದೇವರ ದೃಷ್ಟಿ ಬೀಳುವುದನ್ನು ನಾವು ನೋಡುತ್ತೇವೆ. இந்த 12 பேராகிய இஸ்ரவேல் புத்திரர்களே முதலாவது யோசேப்பின் மேல் ஆசீர்வாதம் வந்தது. ನೀವು ನೋಡಿದರೆ ಆ 12 ಮಕ್ಕಳಲ್ಲಿ யோசேப்பிನ ಮೇಲೆ ದೇವರ ಆಶೀರ್ವಾದ ಬಂತು. யூதாவின் மேல் செங்கோல் வந்தது. இயேசு கிறிஸ்து யூதாவின் பிறந்தார். ನೀವು ನೋಡಿದರೆ ಯೂದ ಯಹೂದ್ಯನ ಮೇಲೆ ದೇವರ ಆಳ್ವಿಕೆ ಬಂತು, ಕ್ರಿಸ್ತಿಯೇಸು ಅದರ ಮುಖಾಂತರ ಬಂತು. லேவியின் மேல் ஆசீர்வாதம் வந்தது. ஆரோனை தெரிந்து கொண்டார். ನೀವು ಲೇವಿಯ ಕುಲದವರ ಮೇಲೆ ಆಶೀರ್ವಾದ ಬಂತು, ದೇವರು ಆರೋನನ್ನು ಆರಿಸಿಕೊಂಡರು. எனக்கு தெரிந்து ಅದರ ಯಾರ ಮೇಲೂ ಆಂಡவர் பெரிய அளவிலே பிரியம் வைக்கவில்லை. ನನಗೆ ಗೊತ್ತಿರುವ ಮಟ್ಟಿಗೆ ಮಿಕ್ಕವರು ಯಾರ ಮೇಲೆ ದೇವರು ಇಷ್ಟು ಪ್ರೀತಿಯನ್ನು ಇಟ್ಟಿರಲಿಲ್ಲ. ஆனால் பென்யமீனை தேவன் நேசிக்கிறார். ಆದರೂ ಸತ್ಯವೇದ ಹೇಳುತ್ತದೆ ಬೆನ್ಯಾಮೀನನ್ನು ದೇವರು ಪ್ರೀತಿಸಿದರು. ಕಾರಣம் ಅವன் கடைசியானவன். ಕಾರಣ ಏನಂದ್ರೆ ಅವನು ಕೊನೆಯ ಮಗನಾಗಿದ್ದನು. நான் என்னை தேவன் நேசிக்க நான் கடைசி பிள்ளையாக வீட்டுல இருக்கிறேன் அப்படின்னா அந்த பிள்ளை மேல் கர்த்தருடைய அன்பு இருக்கும். ಅವನು ನಮ್ಮ ಮನೆಗಳಲ್ಲಿ ಕೂಡ ಚಿಕ್ಕವರು ನಾನು ಲಾಸ್ಟ್ ತಾನೇ ಎಂದು ನೀವು ಒಂದು ವೇಳೆ ಯೋಚನೆ ಮಾಡಿದ್ರು ಕೂಡ ದೇವರ ಪ್ರೀತಿ ನಿಮ್ಮ ಮೇಲೆ. ಏಸಾವನ வெறுத்தை நான் யாக்கோபையை ಸ್ನೇಹಿக்கிறேன். ಸತ್ಯವೇದ ಹೇಳ್ತದೆ ಏಸಾವನ್ನು ದೇವರು ದ್ವೇಷಿಸುತ್ತಾರೆ, ಚಿಕ್ಕವನಾಗಿದ್ದ ಯಾಕೋಬನನ್ನು ಪ್ರೀತಿಸುತ್ತಾರೆ. ஆனால் மூத்த பிள்ளை நாங்கள் என்ன செய்வது? ಅಲ್ಲಿ ದೊಡ್ಡವರಾಗಿರುವ ಹಿರಿಯರಾಗಿರುವ ನಾವೇನು ಮಾಡುವಂತ ನೀವು ಕೇಳ್ತಿರಲ್ಲ. நாங்கள் எங்களையே கடைசியானவர்களாக தாழ்த்தினால், ನಾವು ನಮ್ಮನ್ನು ಯಾಕೋಬನ ಹಾಗೆ ತಗ್ಗಿಸಿಕೊಂಡ್ರೆ, ಚಿಕ್ಕವರ ಹಾಗೆ ತಗ್ಗಿಸಿಕೊಳ್ಳುವಾಗ, ನಮ್ರತೆಯೊಂದಿಗೆ ದೇವರೊಂದಿಗೆ ನಡೆಯುವಾಗ எங்களையும் சேர்த்துக் கொள்வார். ದೇವರು ನಮ್ಮನ್ನು ಸೇರಿಸಿಕೊಳ್ಳುತ್ತಾರೆ. ஹalleluya, ஹalleluya, ஹalleluya. தேவனுடைய வார்த்தை சொல்கிறது. எப்படி இந்த ஸ்டோரி சொல்லி அந்த வேத கதையை சொல்லி சரித்திரத்தை சொல்லி நான் முடிக்கிறேன். ನಾನು ಸತ್ಯವೇದದಲ್ಲಿ ಒಂದು ಚರಿತ್ರವನ್ನು ಇತಿಹಾಸವನ್ನು ಹೇಳಿ ನಾನು முடிக்கிறேன் சொல்லி இன்னும் முடிக்கலன்னு சொல்லி சத்தம் கேட்கிறது போல, மன சத்தம் கேட்கிறது போல இருக்கு. ಮುಗಿಸ್ತೇನೆ ಹೇಳಿದ್ರೆ ಮುಗಿಸ್ತಾ ಇಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಿ. ಇಲ್ಲಿ ನಾವು ಹಂಗೆ ಹೇಳೋದೇ ಇಲ್ಲ. ಯಾವಾಗಲೂ ಫುಲ್ ಸ್ವಿಂಗ್ ಅಲ್ಲಿ ಫುಲ್ ಕೊಡ್ತಾರೆ அப்படி நினைப்பதாக நான் நினைக்கிறேன். இப்போ டைம் என்ன ಹೋಗ್ತಾ ಇರುವ ஓகே உடனே அந்த கதைக்குள்ள சரித்திரத்துக்குள்ள போவோம். வேகமாக போகலாம். ಇತಿಹಾಸವನ್ನು ನಾವು ಧ್ಯಾನಿಸೋಣ ಬನ್ನಿರಿ. 1 சாமுவேல் 9th அதிகாரம் 1 ಸಾಮುವೇಲನು 9ನೇ ಅಧ್ಯಾಯ 1-2 ವಾಕ್ಯಗಳನ್ನು ಓದಿರಿ.
ஆமென். ஆமென். ஹalleluya. ஹalleluya. முதலாக ஒரு ராஜாவை தேர்ந்தெடுக்கும் பொழுது கர்த்தர் 12வது குலத்திலிருந்து ஒரு ராஜாவை தேர்ந்தெடுத்தார். ನೀವು ಇಲ್ಲಿ ಸತ್ಯವೇದದಲ್ಲಿ ನೋಡಿದ್ರೆ ದೇವರು ಮೊಟ್ಟ ಮೊದಲು ಅರಸನ್ನು ಇಸ್ರೇಲ್ ದೇಶಕ್ಕಾಗಿ ಆರಿಸಿಕೊಳ್ಳುವಾಗ ಆ 12ನೇ ಮಗನ ಕುಲದಿಂದ ದೇವರು ಆರಿಸಿಕೊಳ್ಳುತ್ತಾರೆ, ಬೆನ್ಯಾಮೀನ್ ಕುಲದಿಂದ. ஹalleluya. ஹalleluya. ஆனா அந்த 12வது இருந்தவனுக்கு நான் உண்மையிலே கடைசியானவன் என்ற எண்ணம் இருந்தது. ಆ ಕೊನೆಯಾಗಿದ್ದ 12ನೇ ಮಗನಾಗಿದ್ದ ಅವನಿಗೆ ನಾನು ಕೊನೆಯವನು ಎಂದು ಒಂದು ಯೋಚನೆ ಇತ್ತು. சவுலே தன் வாயால் சொல்லுகிறார், இந்த இஸ்ரவேல் வம்சத்தில் கடைசியானவனாகிய என்னை நீங்க எப்படி தெரிஞ்செடுக்கிறீங்க? ಅವನು ಹೇಳ್ತಾನೆ, ಇಸ್ರೇಲ್ ಕುಲದಲ್ಲಿ ಕೊಲೆಗೀನನಾಗಿರುವ ನನ್ನನ್ನು ಹೇಗೆ ನೀವು ಆರಿಸಿಕೊಳ್ತೀರಿ ಎಂದು ಅವನು ಕೇಳ್ತಾನೆ. ಆ ಸಮಸ್ತ ಇಸ್ರಾಯೇಲನ್ನು ಆಳುம்படி ಕರ್ತರ್ ಮೊದಲಾவது ಬೆನ್ಯಾಮೀனை தெரிந்து கொண்டார். ಇಲ್ಲಿ ನೀವು ನೋಡಿದ್ರೆ ದೇವರು ಆ ಸಮಸ್ತ ಇಸ್ರೇಲ್ ಅನ್ನು ಆಳ್ವಿಕೆ ಮಾಡುವುದಕ್ಕೆ ಆ 12ನೇ ಮಗನ ಕೊನೆಯ ಮಗನನ್ನು ದೇವರು ಆರಿಸಿಕೊಳ್ತಾರೆ, ಆ ಕುಲದಿಂದ ಆರಿಸಿಕೊಳ್ತಾರೆ. ராஜாவான பின்பு ಅವನು ಅರಸನಾದ ಮೇಲೆ தாவீது கடைசியிலிருந்து தன்னுடைய சவுல் கடைசியானவன் தன்னுடைய மனதிலே கடைசியானவன் என்ற எண்ணத்திலிருந்து முதலானவன் என்ற எண்ணத்துக்கு வந்து விட்டார். ನೀವು ಅಲ್ಲಿ ಅವನು ಮಾಡಿದ ತಪ್ಪೇನು ಗೊತ್ತಾ? ಸೌಲನು ದೇವರು ಅವನನ್ನು ಆ ಒಂದು ಪರಿಸ್ಥಿತಿಯಿಂದ ದೀನಾವಸ್ಥೆಯಿಂದ ಮೇಲೆ ಎತ್ತಿದ್ದಾರೆ. ಬಟ್ ಅವನು ಮೇಲೆ ಬಂದ ಮೇಲೆ ನಾನು ಮೊದಲೇವನು ಎಂದು ಅವನು ಎಚ್ಚರ ಪಟ್ಟದನ್ನು ನಾವು ನೋಡುತ್ತೇವೆ. கர்த்தர் ஒரு கட்டளை கொடுத்தார், அமலேக்கரை முற்றிலும் அழித்து விடுங்கள் என்று. ದೇವರು ಆ ಸೌಲನಿಗೆ ಒಂದು ಅಪ್ಪಣೆ ಕೊಟ್ಟರು, ನೀವು ಹೋಗಿ ಅಮಲೇಕರನ್ನು ನೀವು ಎಲ್ಲರನ್ನು ಮುಗಿಸಿಬಿಡು, ಸಂಹರಿಸಿಬಿಡು ಎಂದು ಅಪ್ಪಣೆ ಕೊಟ್ಟರು. ஆனால் சவுலோ தன்னுடைய இருதயத்திலே மக்கள் என்ன சொல்கிறார்களோ அதை நான் கேட்பேன். ಆ ಒಂದು ಸೌಲನು ತನ್ನ ಹೃದಯದಲ್ಲಿ ದೇವರಿಗೆ ಮೆಚ್ಚಿಯಾಗಿ ನಡೆಯದೆ ಜನರು ಏನು ಹೇಳ್ತಾರೆ ಎಂದು ಅವನು ಕೇಳಿದನು. ஒரு மாடை கூட ஒரு ஆடை கூட ஒன்றையும் மிச்சம் வைக்காமல் அழிக்கும்படி கர்த்தர் ಉತ್ತರவு கொடுத்தார். ದೇವರು ಕೊಟ್ಟ ಕಟ್ಟಳೆ ಏನು ಗೊತ್ತಾ? ಅಲ್ಲಿ ಇರುವ ಎಲ್ಲವನ್ನು ಸಂಹರಿಸಬೇಕು, ಅಲ್ಲಿ ಇರುವ ಯಾವುದನ್ನು ಕುರಿಮರಿಗಳನ್ನು ಯಾವನ್ನು ತಗೊಂಡು ಬರಬಾರದು ಎಂದು ದೇವರು ಕಟ್ಟಳೆ ಕೊಟ್ಟರು. தான் தொடர்ந்து ராஜாவாக இருக்க வேண்டும் என்றால் மக்களின் ஆதரவு வேண்டும் என்று சவுல் நினைக்கிறார். ಸೌಲನು ದೇವರಿಗಿಂತ ಹೆಚ್ಚಾಗಿ ಅಲ್ಲಿರುವ ಜನರಿಗೆ ಪ್ರಾಮುಖ್ಯತೆ ಕೊಟ್ಟು ನಾನು ರಾಜವಾಗಿ ಇರಬೇಕಾದ್ರೆ ಜನರು ನನಗೆ ಆದರಿಸಬೇಕು ಎಂದು ಯೋಚನೆ ಮಾಡೋದ್ರಿಂದ ಮಕ್ಕಳನ್ನು ಮೆಚ್ಚಿಸುವುದಕ್ಕೋಸ್ಕರ ಇದೆಲ್ಲವನ್ನು ತಂದನು. ராஜாவாக இருப்பதற்கு மக்களின் ஆதரவு தேவையில்லை, கர்த்தரின் ஆதரவு வேண்டும். ರಾಜವಾಗಿ ನಾವು ಇರುವುದಕ್ಕೆ ಜನರ ಆ ಒಂದು ಸಪೋರ್ಟ್ ಅವಶ್ಯಕತೆ ಇಲ್ಲ, ದೇವರು ನಮಗೆ ಆಧಾರವಾಗಿರಬೇಕು. ஹalleluya. ஹalleluya. ஆனால் சவுல் அதை மறந்தபடியினாலே ஆகாக் ராஜாவை அந்த ஆகாகை விட்டு விட்டான். ನೋಡಿದ್ರೆ ಸೌಲ ಅದನ್ನು ಮರೆತು ಬಿಟ್ಟ. ಆದುದರಿಂದ ಮರೆತು ಬಿಟ್ಟದರಿಂದ ಆ ಅಮಲೇಕ ಅರಸನನ್ನು ಕೊಲ್ಲದೆ ಬಿಟ್ಟನು. அவன் ஆகாக் ರಾಜಾவை ತನ್ನುடன் ಅழைத்து வந்தான் ಇಸ್ರಾಯೇலுக்கு. ಅರಸನನ್ನು ಕೂಡ ತನ್ನ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದಾನೆ. நிறைய மாடுகளை அழைத்து வந்தான். ಕುರಿ ಮರಿಗಳೆಲ್ಲ ಅಲ್ಲಿ ತಗೊಂಡು ಬಂದಿದ್ದಾನೆ, ಗುಬ್ಬೇರಿರುವ. அப்பொழுது சாமுவேல் வந்து ಅಲ್ಲಿ ಪ್ರವಾದಿಯಾದ ಸಾಮುವೇಲನು ಅಲ್ಲಿ ಬಂದು, உம்முடைய மனதில் நீர் சிறியவராக இருக்கும் பொழுது அல்லவா ರಾಜ್ಯಭಾರத்தை ಕರ್ತರು உங்களுக்கு கொடுத்தார். ನೀವು ಒಂದು ಕಾಲದಲ್ಲಿ ದೀನರಾಗಿ ಇರುವಾಗ ಆ ಒಂದು ಸಮಯದಲ್ಲಿ ತಾನೇ ದೇವರು ನಿಮಗೆ ನಿಮ್ಮನ್ನು ಅರಸನಾಗಿ ಆರಿಸಿಕೊಂಡಿದ್ದಾರೆ, ನಿಮ್ಮನ್ನು ಅರಸನಾಗಿ ನೇಮಿಸಿದರು. இப்படி நீர் செய்தபடியால் ರಾಜ್ಯಭಾರத்தை எடுத்து போடுவார். ಹಿಂಗೆ ನೀವು ದೇವರಿಗೆ ಅಬಧಿಯರಾಗಿದ್ದರಿಂದ ದೇವರು ಈ ಪದವಿಯಿಂದ ನಿಮ್ಮನ್ನು ತೆಗೆದುಹಾಕುವರು ಎಂದು ಹೇಳಿದರು. அப்படி சொல்லி சாமுவேல் அந்த ஆகாக் ராஜாவை வெட்டி போட்டான். ಅಲ್ಲಿ ಹೇಳಿ ಅವನು ಅಲ್ಲಿ ಇದ್ದ ಅರಸನನ್ನು ಕೂಡ ಪ್ರವಾದಿಯಾದ ಸಾಮುವೇಲನ್ನು ಸಾಯಿಸಲು ನಾವು ನೋಡುತ್ತೇವೆ. பரிதாபமான சூழ்நிலை பென்யமீன் கோத்திரத்திற்கு. ಅದಕ್ಕೆ பின்பு தாவீது ಯೂದಾ ಕೋತ್ರದಿಂದ ರಾಜಾವಾಗಿ ಈ ಒಂದು ಪರಿಸ್ಥಿತಿಗೆ ಅವರು ತಳ್ಳಲ್ಪಡುತ್ತಾರೆ. ತುಂಬಾ ಒಂದು ತಳ್ಳಲ್ಪಟ್ಟ ಪರಿಸ್ಥಿತಿ. ಆ ದಾವೀದನು ಯಹೂದಿ ಕುಲದಿಂದ ಆರಿಸಲ್ಪಟ್ಟವನಾಗಿ ಆಮೇಲೆ ತದನಂತರ ಅವನು ಅರಸನಾಗುತ್ತಾನೆ. பின்பு பென்யமீன் கோத்திரம் கடைசியாகவே மாறினது. ನೋಡಿದರೆ ಅವನು ಅಬಧಿಯನಾಗಿ ಅವನು ತನ್ನನ್ನು ಹೆಚ್ಚಿಸಿಕೊಂಡು ಅವನು ಮೊದಲವನಾಗಿ ಎನಿಸಿದ್ದರಿಂದ ಅವನು ಕೊನೆಯ ಒಂದು ಮಗನಾಗಿ ಕೊನೆಯ ಒಂದು ಹೀನ ಅವಸ್ಥೆಯಲ್ಲಿ ಅವರು ಕುಲಹೀನರಾಗಿ ಕೊನೆ ತನಕ ಇದ್ದರು. கடைசியாகவே இருந்தது என்று நான் நினைக்கிறேன். அதற்கு பின்பு ಆ ರೀತಿಯಲ್ಲಿಯೇ ನೀವು ಹೋಗ್ತಾ ಇತ್ತು ಅಂದ್ರೆ ನಾನು ಯೋಚನೆ ಮಾಡಿದೆ. அதற்கு பின்பு இந்த பென்யமீன் கோத்திரத்தின் மீது கர்த்தருடைய கண்கள் பட்டது. ಆಮೇಲೆ ನೀವು ನೋಡಿದರೆ ಸತ್ಯವೇದ ಹೇಳುತ್ತದೆ, ಈ ಬೆನ್ಯಾಮೀನ್ ಕುಲವನ್ನು ದೇವರು ಪೂರ್ಣವಾಗಿ ಕೈಬಿಡಲಿಲ್ಲ, ಅವರ ದೃಷ್ಟಿ ಆ ಕುಲದ ಮೇಲೆ ಬಿತ್ತು. ಎಸ್ತರ್ 2வது அதிகாரம் 5வது வசனம். ಎಸ್ತರಳು 2ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದಿರಿ. 2வது அதிகாரம் 5வது வசனம். 2ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದಿರಿ. ಶೂಷನ್ ಕೋಟೆಯಲ್ಲಿ ಮೃದಕೈ ಎಂಬ ಯಹೂದಿ ಮನುಷ್ಯನು ವಾಸಿಸುತ್ತಿದ್ದನು. ಇವನು ಬೆನ್ಯಾಮೀನ್ ಕುಲದ ಕೀಷನ ಮರಿಮಗನು, ಹಲ್ಲೆಲೂಯಾ, ಮೊಮ್ಮಗನು, ಯಯಾರಿನ ಮಗನೂ ಆಗಿದ್ದನು. ಹಲ್ಲೆಲೂಯಾ. ஹalleluya. எந்த கோத்திரம்? முர்தேகாய் ಬೆನ್ಯಾಮೀನ್ ಗೋತ್ರದವನು. கீஷுக்கும் முர்தேகாய்க்கும் ஒரு உறவு இருக்கிறது. ಕೀಶ್
ಮೊರ್ದೆಕಾಯಿಗೆ ಒಂದು ಸಂಬಂಧ ಇರುವುದನ್ನು ಸತ್ಯವೇದ ಹೇಳುತ್ತದೆ. இந்த மொர்தெகாய் பென்யமீன் கோத்திரத்திலிருந்து வந்திருந்தார். ಈ ಬೆನ್ಯಾಮೀನ್ ಗೋತ್ರದಿಂದ ಮೊರ್ದೆಕಾಯಿ ಬಂದಿದ್ದಾನೆ. அந்த மொர்தெகாயினுடைய சிறிய தகப்பன், அவருடைய சித்தப்பாவுடைய மகள் தான் எஸ்தர். ಈ ಮೊರ್ದೆಕಾಯಿನ ಚಿಕ್ಕಪ್ಪ ಮಗಳೇ ಎಸ್ತರಳು. அந்த எஸ்தர் பென்யமீன் கோத்திரத்தை சேர்ந்தவர். ಎಸ್ತರಳು ಬೆನ್ಯಾಮೀನ್ ಗೋತ್ರವನ್ನು ಸೇರಿದವಳು. அந்த நேரத்தில் யூதர்கள் எல்லாரையும் அழிக்கும்படி ஒரு மிகப்பெரிய சட்டம் இயற்றப்பட்டது. ಯಾವ ಒಂದು ಸಮಯದಲ್ಲಿ ಯಹೂದರು ಎಲ್ಲವನ್ನು ಸಾಯಿಸಬೇಕೆಂದು ಹಾಮಾನನು ಒಂದು ಆಜ್ಞೆ ಪತ್ರವನ್ನು ಅರಸನ ಕೈಯಿಂದ ತಗೊಂಡು ಅದನ್ನು ನೆರವೇರಿಸುತ್ತಿದ್ದನು. 127 நாடுகளை ஆண்ட ஆகாஸ்வேரி ராஜா எல்லா தன்னுடைய ஆட்சிக்குட்பட்ட நாடுகளில் இருந்த யூதர்களையும் அழிக்கும்படி உத்தரவிட்டார். 127 ಸಂಸ್ಥೆಗಳಿಂದ ಎಲ್ಲಾ ಯಹೂದ್ಯರನ್ನು ಸಂಹರಿಸುವುದಕ್ಕೆ ಆ ಅರಸನು ಅಪ್ಪಣೆ ಕೊಟ್ಟನು. அந்த கட்டளை முழு யூதரையும் அழிக்க வேண்டிய காரணம் என்ன? அந்த கட்டளை விடுவதற்கு ஆமான் ஒரு காரணமாயிற்று. ಅಲ್ಲಿ ಇದ್ದ ಆಮಾನನು ಈ ಒಂದು ಕಟ್ಟಳೆ ಬರೋದಕ್ಕೆ ಕಾರಣವಾಗಿದ್ದ. ஆமான் யார்? எஸ்தர் 3ஆம் அதிகாரம் 1வது வசனம். ಆಮಾನ್ ಯಾರಿಂದ ನೋಡಿದ್ರೆ ಎಸ್ತರಳು 3ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿರಿ. ಇದಾದ ನಂತರ ಅರಸನಾದ ಅಹಷ್ವೇರೋಷನು ಆಗಾರನ ವಂಶದವನು ಹಮ್ಮೆದಾತನ ಮಗನೂ ಆದ ಹಾಮಾನನನ್ನು ಪದವಿಯಲ್ಲಿ ಹೆಚ್ಚಿಸಿ ಅವನಿಗೆ ದೊಡ್ಡ ಅಧಿಕಾರವನ್ನು ಕೊಟ್ಟು ತನ್ನ ಒಡ್ಡೋಲಕದ ಎಲ್ಲಾ ಸರದಾರರಲ್ಲಿ ಅವನಿಗೆ ಪ್ರಥಮಾಸನವನ್ನು ಅನುಗ್ರಹಿಸಿದನು. இந்த ஆமான் ஆகாகியே, இந்த ஆமானுடைய வம்சம் ஆகாகிய வம்சம். ಈ ಆಮಾನ್ ವಂಶ ಆಗಾಗ್ ವಂಶ. இந்த ஆகாக் ராஜாவை தான், இந்த வம்சத்தில் உள்ள ஆகாக் ராஜாவை தான் சவுல் கொல்லாமல் கொண்டு வந்தார். ನೋಡಿದರೆ ಈ ಆಗಾಗ್ ವಂಶ ಅಂದ್ರೆ ಅಮಲೇಕಿಯವರಲ್ಲಿ ಬಂದವನೇ, ಇವರನ್ನೇ ಸೌಲನು ಕೊಲ್ಲದೆ ಬಿಟ್ಟುಬಿಟ್ಟನು. ಆದ್ರಿಂದ ಇವತ್ತು ಅವರು ಯಹೂದ್ಯರಿಗೆ ವಿರೋಧವಾಗಿ ಬಂದು ನಿಲ್ತಾರೆ. ಯಾಕೆ ದೇವರು ಒಂದು ವಂಶ ಬೇಡ ಅಳಿಸಿಬಿಟ್ಟು ಹೇಳ್ತಾರೆ? ತಿರುಗಾ ಅವರು ನಮಗೆ ತೊಂದರೆವಾಗಿ ಬರುತ್ತಾರೆ, ಅದಕ್ಕೋಸ್ಕರ ಆ ಒಂದು ಕ್ರಿಯೆಗಳನ್ನು ಬರಬಾರದೆಂದು ಅವರು ಸಂಪೂರ್ಣವಾಗಿ ಸಂಹರಿಸಬೇಕೆಂದು ದೇವರು ಕಟ್ಟಳೆ ಕೊಟ್ಟರು. முழு அமலேக்கியரையும் அழிக்கும்படி கர்த்தர் கட்டளை கொடுத்தார். இந்த சத்துரு முழு யூதர்களை அழிக்கும்படி திட்டமிடுகிறார். ನೀವು ನೋಡಿದರೆ ದೇವರು ಅಲ್ಲಿ ಆವಾಗ ಸೌಲನಿಗೆ ಕೊಟ್ಟ ಕಟ್ಟಳೆ ಏನಂತಾರೆ, ಆ ಅಮಲೇಕಿಯರೆಲ್ಲವನ್ನು ನೀನು ಅಳಿಸಿಬಿಡು ಅಂತ ಹೇಳಿದರು. ಅವನು ಅಳಿಸದೆ ಬಿಟ್ಟರಿಂದ ಇವತ್ತು ಇವನು ಎದ್ದು ಬಂದು ಏನ್ ಮಾಡ್ತಾನೆ ಗೊತ್ತಾ? ಎಲ್ಲ ಯಹೂದಿಯರನ್ನು ಸಾಯಿಸಿಬಿಡಿ, ಅಳಿಸಿಬಿಡಿ ಎಂದು ಅವನು ಕಟ್ಟಳೆ ಕೊಡ್ತಾ ಇದ್ದಾನೆ. ஆனால் எஸ்தர் கர்த்தருடைய வார்த்தை, மொர்தெகாயினுடைய வார்த்தை கர்த்தருடைய வார்த்தையாகவே இருந்தது. அதை ஏற்றுக்கொண்டு தைரியமாக ராஜாவிடத்தில் சென்று தன் ஜனத்துக்காய் பரிந்து பேசினார். ನೀವು ನೋಡಿದರೆ ಇಲ್ಲಿ ಎಸ್ತರಳು ಅವಳು ಆ ಅಧಿಕಾರದಲ್ಲಿ ಇದ್ದದರಿಂದ ಮೊರ್ದೆಕಾಯಿ ಆ ಒಂದು ಮಾತನ್ನು ದೇವರ ಮಾತಾಗಿ ಅವಳು ಅರ್ಥ ಮಾಡಿಕೊಂಡು ಉಪವಾಸ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅರಸನ ಮುಂದೆ ಹೋಗಿ ಅದು ವಿಜ್ಞಾಪನೆ ಮಾಡಿದಳು. எஸ்தர் தன் ஜீவனை பணயம் வைத்து ராஜாவிடத்தில் சென்று பேசினாள். ಅವಳು ತನ್ನ ಜೀವನ ತುಚ್ಛವಾಗಿ ಎನ್ನಿಸಿ ಅವಳು ಅರಸನ ಮುಂದೆ ಹೋಗಿ ಧೈರ್ಯವಾಗಿ, ಯಾಕಂದ್ರೆ ಆ ಒಂದು ಸಮಯದಲ್ಲಿ ಅರಸನ ಮುಂದೆ ಹೋಗಿ ನಿಂತರೆ ಅವನಿಗೆ ಇಷ್ಟ ಇಲ್ಲದೆ ಹೋದ್ರೆ ಅವಳನ್ನು ಸಾಯಿಸೋದಕ್ಕೂ ಮರಣದಂಡನೆ ಕೊಡೋದಕ್ಕೂ ಅಧಿಕಾರ ಇತ್ತು. முழு இஸ்ரவேலர்களுடைய ஜீவனை பாதுகாக்கும்படி தன் ஜೀವனை ಪಣயம் வைத்தாள். ಎಲ್ಲಾ ಯಹೂದಿಯರನ್ನು ಅವಳು ಕಾಪಾಡೋದಕ್ಕೋಸ್ಕರ, ರಕ್ಷಿಸಲಿಕ್ಕೋಸ್ಕರ ತನ್ನ ಜೀವವನ್ನು ಅವಳು ಕೊಡುವಷ್ಟು ಅವಳು ಹೋಗಿ ಅರಸನ ಮುಂದೆ ನಿಂತಳು. அப்படியே அரசரிடத்திலிருந்து கட்டளை பெற்று எல்லா 127 நாடுகளுடைய யூதர்களையும் பாதுகாக்கும்படி, அவர்கள் அழிக்கப்படாதபடிக்கு அவர்களுக்கு ಕಾಕಪಡக்கூடிய சட்டம் வந்தது. ನೋಡಿದರೆ ಎಸ್ತರಳು ಆ ರೀತಿಯಲ್ಲಿ ಅವತನ್ನು ಸಿದ್ಧಪಡಿಸಿ ಅರಸನನ್ನು ಕರೆಸಿ ವಿಷಯವನ್ನು ತಿಳಿಸಿದ ಮೇಲೆ, ಅರಸನಿಗೆ ಈ ಸತ್ಯ ನಿಜ ಗೊತ್ತಾದ ಮೇಲೆ ಅವನು ಕೊಟ್ಟಂತ ಕಟ್ಟಳೆ ಆಗಿದ್ದರೂ ಕೂಡ ಈ ಯಹೂದ್ಯರನ್ನು ಕಾಪಾಡುವ ತರೀಕವನ್ನು ಹೇಳಿಕೊಟ್ಟು ಅವರೆಲ್ಲರನ್ನು ರಕ್ಷಿಸಿದನು. எந்த பென்யமீனாகிய சவுலால் இந்த இஸ்ரவேல் ஜனங்கள் அன்றைக்கு அந்த ஆகாக் அழிக்கப்படாமல் போனானோ, அதே பென்யமீனாகிய எஸ்தரை கொண்டு தேவன் ஆகாக் ஆமானுடைய வம்சத்தை முழுமையாக ಅಳಿತು போட்டார். ನೋಡಿದರೆ ಯಾವ ಸೌಲನ ಮುಖಾಂತರ ಬೆನ್ಯಾಮೀನ್ ಕುಲದಿಂದ ಬಂದ ಸೌಲನ ಮುಖಾಂತರ ಅವನು ಅಮಲೇಕ್ಯರನ್ನು ಸಾಯಿಸದೆ ಸಂಹರಿಸದೆ ಅವಿಧೇಯನಾಗಿ ಇದ್ದದರಿಂದ ಹಾಮಾನನು ಬಂದು ಯಾರನ್ನು ಯಹೂದಿಯರನ್ನು ಅಳಿಸಬೇಕೆಂದು ಇರುವಾಗ ಅದೇ ಬೆಂಜಮಿನ್ ಕುಲದಿಂದ ಎಸ್ತರನ್ನು ದೇವರು ಎಬ್ಬಿಸಿ ಕಾಪಾಡಿದರು. ಪ್ರಿಯಮಾನವರೇ, ಉಂಗಳೆ ಕೊಂಡು ಕರ್ತರ್ ಎಲ್ಲಾ ಶತ್ರುಗಳನ್ನೂ ಅಳಿತು ಕೊಡುವ ದೇವರ ಪ್ರೀತಿಯ ಜನರೇ, ನಿಮ್ಮ ಮುಖಾಂತರ ಸೈತಾನನ್ನು ಆ ಶತ್ರುಗಳನ್ನು ದೇವರು ನಿಮ್ಮ ಮುಖಾಂತರ ಸಂಹರಿಸುವುದಕ್ಕೂ ಅಳಿಸುವುದಕ್ಕೂ ಶಕ್ತನಾಗಿದ್ದಾನೆ. ನಾನು ಕೂಡ வாசிக்கும் பொழுது ஆமான் தான தப்பு பண்ணான், எல்லா குடும்பத்தாரையும் அவருடைய பிள்ளைகளையும் மனைவியும் ஏன் கொன்றார்கள் என்று ನೋಡಿದ್ರೆ ದೇವರು ಕೊಟ್ಟ ಕಟ್ಟಳೆಯನ್ನು ಅನುಸರಿಸಿ ಹಾಮಾನನ್ನು ಮಾತ್ರ ಅಲ್ಲ, ಹಾಮಾನ ಕುಟುಂಬದಲ್ಲಿರುವ ಎಲ್ಲರನ್ನು ಅಳಿಸಿಬಿಟ್ಟರು ಎಂದು ನಾವು ನೋಡುತ್ತೇವೆ. அன்றைக்கு தப்பவிடப்பட்ட ஆகாக் ராஜா அந்த அமலேக்கியர் இன்றைக்கு அழிக்கப்பட்டார். ನೋಡಿದ್ರೆ ಆವಾಗ ಸೌಲನು ಅವರನ್ನು ಸಂಹರಿಸದೆ ಕಾಪಾಡಿಬಿಟ್ಟನು.
ಇಲ್ಲಿ ಹಾಮಾನನನ್ನು ಹಂಗೆ ಮಾಡಲಿಲ್ಲ. ಹಾಮಾನನ ಕುಟುಂಬದಲ್ಲಿರುವ ಎಲ್ಲರನ್ನು ಎಸ್ತರ್ ಮುಖಾಂತರ, ಬೆನ್ಯಾಮೀನ್ ಕುಲದವರ ಮುಖಾಂತರ ದೇವರು ಸಂಹರಿಸಿಬಿಟ್ರು. ஹalleluya. ஹalleluya. இந்த பென்யமீன் குலத்தின் மூலமாக முழு இஸ்ரவேலரை தேவன் காப்பாற்றினார். ಈ ಬೆನ್ಯಾಮೀನ್ ಕುಲದವರ ಮುಖಾಂತರ ಯಹೂದಿ ಜನರು ಎಲ್ಲರನ್ನು ದೇವರು ರಕ್ಷಿಸಿದರು. எஸ்தர் தன் ஜீவனை பணயம் வைத்தபடியினால் அது ಮೊರ್ದೆಕಾಯಿನ್ சரித்திரம் என்று எழுதப்படாமல் எஸ்தரின் சரித்திரம் என்று எழுதப்பட்டிருக்கிறது. ನೀವು ನೋಡಿದ್ರೆ ಎಸ್ತರು ತನ್ನ ಜೀವವನ್ನು ಹೊಣೆಯಾಗಿಟ್ಟು ಅವಳು ಹೋದದ್ದರಿಂದ ಈ ಜನರೆಲ್ಲರೂ ಕಾಪಾಡಲ್ಪಟ್ಟದು. ಆದ್ದರಿಂದ ಇದು ಮೊರ್ದೆಕಾಯಿ ಚರಿತ್ರೆ ಅಲ್ಲ, ಎಸ್ತರ್ನ ಚರಿತ್ರೆ ಅಂತ ಬರೆಯಲಾಗಿದೆ. இது ಮೊರ್ದೆಕಾಯಿ எழுதியிருப்பது ಹಿಸ್ಟರಿ, ಬಟ್ ಎಸ್ತರ್ பொறுத்தவரை இது ஹெர் ಸ್ಟೋರಿ. ಇದು ನೀವು ನೋಡಿದ್ರೆ ಇದು ಮೊರ್ದೆಕಾಯಿ ಹೀರೋ ತರ ಇರ್ತಾನೆ, ಬಟ್ ನಿಜವಾಗಿ ಇದು ಎಸ್ತರಳ ಹೆಸರು ಬರುತ್ತೆ, ಎಸ್ತರಳ ಇತಿಹಾಸವಾಗಿ ಅದು ಬದಲಾಗುತ್ತದೆ. ஆண்டவர் இப்படி பென்யமீன் கோத்திரத்தை கைவிடாமல் இருந்து பின்பாடு சவுலை விட்டு என் கிருபை விலக்கினது போல தாவீதை விட்டு என் கிருபை விலக்க மாட்டேன் என்று சொல்லி வாக்கு கொடுத்தார். ನೋಡಿದ್ರೆ ಸೌಲನ್ನು ಬಿಟ್ಟು ನನ್ನ ಕೃಪೆಯನ್ನು ನಾನು ದೂರ ಮಾಡಿದ ಹಾಗೆ ನಾನು ದಾವೀದನ್ನು ಬಿಟ್ಟು ನನ್ನ ಕೃಪೆಯನ್ನು ದೂರ ಮಾಡುವುದಿಲ್ಲ ಎಂದು ದೇವರು ವಾಗ್ದಾನ ಕೊಡ್ತಾರೆ. ஆனாலும் இந்த சவுலை இயேசு கிறிஸ்துவினுடைய கிருபைக்குள்ளாக வரும் பொழுது எந்த சவுலையும் தேவன் பவுலாக மாற்றுகிறார். ನೀವು ನೋಡಿದರೆ ಹೊಸ ನಿಯಮದಲ್ಲಿ ಕೂಡ ಈ ಎಷ್ಟು ದೊಡ್ಡ ಅವಿಧೇಯನಾಗಿರುವ ಸೌಲಾಗಿದ್ದರು. ನೀವು ನೋಡಿದರೆ ಹೊಸ ನಿಯಮದಲ್ಲಿ ಸೌಲಾಗಿ ಇದ್ದವನನ್ನು ಕ್ರಿಸ್ತ ಯೇಸು ಪೌಲನಾಗಿ ಬದಲಾಯಿಸುವುದನ್ನು ನಾವು ನೋಡುತ್ತೇವೆ. ರೋಮರ್ 11ನೇ ಅಧ್ಯಾಯ 1ನೇ ವಚನ. ರೋಮ ಬರೆದವರಿಗೆ 11ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿರಿ. இதுவே இந்த கன்க்ளூஷன் ಕಡೆಸಿ ವಾಕ್ಯವಾಗಿ ನಾವು ವಾಸಿಸುತ್ತೇವೆ. ಕೊನೆಯ ವಾಕ್ಯವಾಗಿ ನಾವು ಧ್ಯಾನಿಸೋಣ. ಹಾಗಾದರೆ ದೇವರು ತನ್ನ ಪ್ರಜೆಯನ್ನು ಬೇಡವೆಂದು ತಳ್ಳಿ ಬಿಟ್ಟದುಂಟೆ ಎಂದು ಕೇಳುತ್ತೇನೆ. ಎಂದಿಗೂ ಇಲ್ಲ. ಎಂದಿಗೂ ಇಲ್ಲ. ದೇವರು ನನ್ನ ಪ್ರಜೆಗಳನ್ನು ಕೈ ಬಿಡುವುದಿಲ್ಲ, ಎಂದಿಗೂ ಇಲ್ಲ. இன்னொரு முறை வாசிங்க. ரோமர் 11:1 பவுல் தன்னை பென்யமீன் கோத்திரத்தான் என்று குறிப்பிடுவது அந்த வசனம் எங்க இருக்கிறது பாருங்க. பவுல் தன்னை பென்யமீன் கோத்திரத்தான் என்று குறிப்பிடுகிறார். ಅದರಲ್ಲಿ ಬರುತ್ತೆ. ಇಲ್ಲ ಇಲ್ಲ, ಅದರಲ್ಲಿ ಬರುತ್ತೆ. ರೋಮರ್ ಅಲ್ಲೇ ಇದೆ. ಓದು. ನಾನು ಸಹ ಇಸ್ರಾಯೇಲರನ್ನು ಅಬ್ರಹಾಮನ ಸಂತತಿಯವನು ಬೆನ್ಯಾಮೀನರ ಕುಲದವನು ಆಗಿದ್ದೇನಲ್ಲ. ஹல்லேலூயா. 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 பவுல் பென்யமீன் கோத்திரத்திலிருந்து வந்திருந்தார். பவுலನು ಬೆನ್ಯಾಮೀನ್ ಕುಲದಿಂದ ಬಂದವನೇ. எடுத்துக்காட்டாக 3 பேர் சபையின் தூண்களாக இருக்க, ನೀವು ಉದಾಹರಣೆಗೆ 3 ಜನರು ಸಭೆಗೆ ಸ್ತಂಭವಾಗಿದ್ದಾರೆ. ಪೇತ್ರನು, ಬೇರೆ ಯಾರು? ಯಾಕೋಬನು, ಯೋಹಾನನು. கடைசியாக 4வது தூணாக பவுல் வந்து சேர்ந்தார். ಕೊನೆಯಾಗಿ 4ನೇ ಸ್ತಂಭವಾಗಿ ಪೌಲನು ಬಂದು ಸೇರ್ತಾನೆ. ஹல்லேலூயா. ஹல்லேலூயா. கண்களை மூடும் கடைசி ஆனவனாக எண்ணப்படுகிற எவனையும் கர்த்தர் தன்னுடைய நெருக்கத்தோடு சேர்த்துக் கொள்வார். ನೀವು ಕಡೆಯವರಾಗಿ ನೀವು ಎನ್ನಿದರು, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿದರು, ನಿಮ್ಮನ್ನು ಆ 3 ಜನರಲ್ಲಿ ಒಬ್ಬರಾಗಿ, ಇಲ್ಲಾಂದ್ರೆ 3 ಜೊತೆಯಲ್ಲಿ 4ನೇ ಜನರಾಗಿ ಸೇರಿಸುವುದಕ್ಕೆ ದೇವರು ಶಕ್ತನಾಗಿದ್ದಾರೆ. ஆவியில் எளிமையுள்ளவர்கள் பாக்கியவான்கள், பரலோக ராಜ್யம் அவர்களுடையது. ಆತ್ಮದಲ್ಲಿ ಬಡವರಾಗಿರು ಧನ್ಯರು, ಪರಲೋಕ ರಾಜ್ಯ ಅವರದು. ஆவியிலே எளிமையுள்ளவர்களை கர்த்தர் நேசிக்கிறார். ಯಾರು ತನ್ನನ್ನು ತಗ್ಗಿಸಿಕೊಳ್ಳುತ್ತಾರೋ, ನಮ್ರತೆ ಉಳ್ಳವರಾಗಿದ್ದಾರೋ ಅವರನ್ನು ದೇವರು ಪ್ರೀತಿಸುತ್ತಾರೆ. கர்த்தரோடு நெருக்கமாய் இருக்க விரும்புகிறவர்கள் ஒரு விரும்புகிற சுபாவம், ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಇರಬೇಕು ಎಂದು ಬಯಸುವ ಸ್ವಭಾವ, தன்னைத்தானே தாழ்த்துகிற சுபாவம், ತನ್ನನ್ನು ತಗ್ಗಿಸಿಕೊಳ್ಳುವ ಸ್ವಭಾವ. இந்த 2 சுபாவத்தின் மூலமாக தேவனுடைய நெருக்கமான அந்த 3ல் ஒன்றாக இணையலாம். ಈ ರೀತಿಯಲ್ಲಿ ನಾವು ಇರುವುದರ ಮುಖಾಂತರ ದೇವರೊಂದಿಗೆ ತುಂಬಾ ಹತ್ತಿರದಲ್ಲಿ ಇರುವವರಾಗಿ ನಾವು ಬದಲಾಗುತ್ತೇವೆ. ஆண்டவர் உங்களோடு பேசின ஒரு நிமிடம் நம்ம எழுந்து நிற்போம். ನಾವೆಲ್ಲರೂ ಎದ್ದು ನಿಂತು ದೇವರ ಜೊತೆಗೆ ಮಾತನಾಡಿದ್ದಾರೆ, ನಾವು ನಮ್ಮನ್ನು ಒಪ್ಪಿಸಿಕೊಡೋಣ. நான் அந்த 3ல் ஒருவனாக நான் மாற விரும்புகிறேன். ನಾನು ಆ 3 ಜನರಲ್ಲಿ ಒಬ್ಬರಾಗಿ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆಯುವವರಾಗಿ, ತುಂಬಾ ಹತ್ತಿರ ಇರುವವರಾಗಿ, ಅವರ ಸ್ವರ ಕೇಳುವವರಾಗಿ, ಅವರ ಅದ್ಭುತಗಳನ್ನು ನೋಡುವವರಾಗಿ ನಾನು ಇರಬೇಕು ಎಂದು ನಾನು ಬಯಸ್ತೇನೆ ಎಂದು ನಾವು ಒಪ್ಪಿಸಿಕೊಳ್ಳೋಣ. ஒருவேளை அந்த தேவனால் அந்த 3 பேரிலே நான் ஒருவேளை இல்லை என்று நினைத்தாலும் 4வதாக நீங்கள் தன்னைத்தானே தாழ்த்தும் பொழுதும் தேவனுடைய உறவை விரும்பும் பொழுதும் கர்த்தர் உங்களை அந்த 4வது தூணாக அழைத்து வருவார். ಒಂದು ವೇಳೆ ಆ 3 ಜನರಲ್ಲಿ ನೀವು ಒಂದಾಗಿ ಇಲ್ಲದೆ ಇದ್ರೂ ಕೂಡ ಇವತ್ತು ನಾವು ಕೇಳಿದ ಹಾಗೆ ನಾಳೆಗಿನ ಮನುಷ್ಯರಾಗಿ ನಾವು ನಮ್ಮನ್ನು ತಗ್ಗಿಸಿಕೊಳ್ಳುವಾಗ, ನಾವು ದೇವರೊಂದಿಗೆ ಇರುವ ಅನ್ಯೋನ್ಯತೆಯನ್ನು ಬಯಸುವರಾಗಿ ಒಪ್ಪಿಸಿಕೊಡುವಾಗ ನಮ್ಮನ್ನು ದೇವರು ಸೇರಿಸಿಕೊಳ್ತಾರೆ. ಹಲ್ಲೆಲೂಯಾ. ನಾವೆಲ್ಲರೂ ದೇವರ ಪಾದದಲ್ಲಿ ಒಪ್ಪಿಸಿಕೊಡೋಣ. ನಾವು ಬರೀ ಸಭೆಗೆ ಬಂದು ಒಂದು ಪ್ರಾರ್ಥನೆ ಮಾಡುವುದು ಬರೀ ಒಂದು ಫಾರ್ಮಾಲಿಟಿಗೋಸ್ಕರ, ಒಂದು ಆಚರಣೆ, ಹೋಗಬೇಕು, ಮಾಡಬೇಕು, ಸತ್ಯವೇದವಲ್ಲ ನಮಗೆ ತಿಳುವಳಿಕೆ ಇದೆ, ಅದನ್ನು ಓದಬೇಕು, ಕಲಿಬೇಕು ಅಂತ ಇಲ್ಲ.
ಯಾವಾಗಲೂ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆಯಬೇಕು. ದೇವರನ್ನು ಹುಡುಕುವವರ ಬಗ್ಗೆ ಅವರು ಮಾತನಾಡಿದ ದೇವರು ಇವತ್ತು ಬರೀ ಒಂದು ಸಮಯವನ್ನು ಪ್ರತ್ಯೇಕಿಸಿಕೊಂಡು ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಅದು ಬೇಕು. ಆಮೇಲೆ ಯಾವಾಗಲೂ ದೇವರನ್ನು ಹುಡುಕುವವರಾಗಿ, ಯಾವಾಗಲೂ ದೇವರನ್ನು ಪ್ರೀತಿಸುವವರಾಗಿ, ಸತ್ಯವೇದವನ್ನು ಪ್ರೀತಿಯಿಂದ ಧ್ಯಾನಿಸುವವರಾಗಿ. ಇಲ್ಲಿ ಇಲ್ಲ, ನಾನು ಈ ವಾರದಲ್ಲಿ ಕೂಡ ನನಗೆ ಮಾತು ಕೊಟ್ಟವರು ಕೂಡ ಬೈಬಲ್ ಕ್ವಿಝಲ್ಲಿ ಬಂದಿಲ್ಲ. ನಿಮಗೆಲ್ಲ ಅಷ್ಟು ಕೆಲಸ ಇದೆ, ನೀವು ದೇವರಿಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ, ಆದ್ರಿಂದ ನಿಮ್ಮ ಕಾರ್ಯಗಳು ನಡೀತಾ ಇಲ್ಲ. ಅದು ಹಾಲ್ಟಲ್ಲಿ ಇಟ್ಟಿದ್ದಾರೆ, ಅದು ಬೇಕಂದಿಲ್ಲ. ನೀವು ಒಂದು ನಿಮಿಷ ಆ ಒಂದು ಕೀಯನ್ನು ತಗೊಂಡು, ಇವತ್ತು ಅವ್ರು ಹೇಳಿದ್ರಲ್ಲ ಕೀಯನ್ನು ತಗೊಂಡು ಲಾಕನ್ನು ಓಪನ್ ಮಾಡಿದರೆ ಆ ಒಂದು ದರ್ವಾಜ, ಆ ಒಂದು ಬಾಗಿಲು ಆಶೀರ್ವಾದದ ಬಾಗಿಲು ತೆರೆಯಲ್ಪಡುವುದು. ಹಲ್ಲೆಲೂಯಾ. ಆ ಕೀಯನ್ನೇ ಇವತ್ತು ಹೇಳಿಬಿಟ್ಟು ಹೋದರು. ದೇವರೊಂದಿಗೆ ಅನ್ಯೋನ್ಯತೆ ಇರುವುದನ್ನು ಬಯಸಬೇಕು, ತನ್ನನ್ನು ತಗ್ಗಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಯಾರು ತಗ್ಗಿಸಿಕೊಳ್ತಾನೆ ಅವನು ಹೆಚ್ಚಿಸಲ್ಪಡುವುದು ಸತ್ಯದ ಹೇಳುತ್ತದೆ. ತಗ್ಗಿಸಿಕೊಳ್ಳುವುದು ತಾನೇ ಪ್ರಾರ್ಥನೆ. ನಮ್ಮಿಂದ ಆಗಲ್ಲ, ದೇವರ ಪಾದದಲ್ಲಿ ಹೋಗದೆ ತಗ್ಗಿಸಿಕೊಳ್ಳುವುದು. ನನ್ನ ಜ್ಞಾನ ಬುದ್ಧಿ ಇಲ್ಲ, ನನ್ನ ಹಣ ಇಲ್ಲ, ನನ್ನ ಶರೀರದ ಬಲ ಇಲ್ಲ, ನೀವೇ ಇಲ್ಲ ಅಂತ ಹೇಳೋದೇ ತಗ್ಗಿಸಿಕೊಳ್ಳುವುದು. ಆದ್ರಿಂದ ನಾವು ಇವತ್ತು ಹಲ್ಲೆಲೂಯಾ ನಾವು ಸಭೆಯಲ್ಲಿ ಕಲಿತಾ ಬರುವ ಕಾರ್ಯಗಳೇ ನಾವು ಒಪ್ಪಿಸಿಕೊಡೋಣ. ಬರೀ ಒಂದು ಫಾರ್ಮಾಲಿಟಿಗೋಸ್ಕರ ಪ್ರಾರ್ಥನೆ ಅಲ್ಲ, ದೇವರನ್ನು ಪ್ರೀತಿಸಿ, ಅಪ್ಪ ನಿನ್ನ ಸಂಬಂಧ ನನಗೆ ಬೇಕು, ನಿಮ್ಮ ಅನ್ಯೋನ್ಯತೆ ನನಗೆ ಬೇಕು, ನಿನ್ನ ಐಕ್ಯತೆ ನನಗೆ ಬೇಕು ಎಂದು ನಾವು ಒಪ್ಪಿಸಿಕೊಡೋಣ. ಈ ದಿವಸದಿಂದ ಪ್ರಾರಂಭಿಸೋಣ, ಈ ರಾತ್ರಿಯಿಂದ ನಾವು ಪ್ರಾರ್ಥಿಸೋಣ, ಹೆಚ್ಚಾಗಿ ದೇವರನ್ನು ಹುಡುಕೋಣ. ಹೋಗುವಾಗಲೂ ಬರುವಾಗಲೂ ಕೂತಿರುವಾಗಲೂ, ನಾವು ಬಸ್ಸಲ್ಲಿ ಹೋಗುವಾಗಲೂ, ಗಾಡಿಯಲ್ಲಿ ಇರುವಾಗಲೂ, ನಡೆಯುವಾಗಲೂ, ಮಲಗುವಾಗಲೂ ದೇವರನ್ನು ಹುಡುಗುವರಾಗಿರೋದಕ್ಕೆ ಒಪ್ಪಿಸಿಕೊಡೋಣ. ನಾವು ಮೊಬೈಲ್ ಹೆಚ್ಚಾಗಿ ಹುಡುಕುತ್ತೇವೆ, ಟಿವಿಯಲ್ಲಿ ಹುಡುಕ್ತೇವೆ, ಬಟ್ ದೇವರಲ್ಲಿ ಹುಡುಕೋಣ. ಹಲ್ಲೆಲೂಯಾ. ದೇವರೊಂದಿಗೆ ಅನ್ಯೋನ್ಯತೆ ನಡೆಯೋದಕ್ಕೆ ನಾವು ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ. ಎಲ್ಲರೂ ಒಪ್ಪಿಸಿಕೊಳ್ಳಿರಿ. ಈ ಸುಂದರವಾದ ವೇಳೆಯಲ್ಲಿ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ. 24 ಗಂಟೆಯು ದೇವರು ನಮ್ಮದಿಗಿದ್ದಾರೆ ಇಲ್ವಾ? 24 ಗಂಟೆಯಲ್ಲಿ ಒಂದು ಕ್ಷಣ ಮಾತ್ರದಲ್ಲಿ ದೇವರು ಕೈ ಬಿಟ್ಬಿಟ್ರೆ ಶೈತಾನ್ ನಮ್ಮನ್ನು ಅಳಿಸಿಬಿಡ್ತಾನೆ. 24 ಗಂಟೆ ಜೊತೆಯಲ್ಲಿ ಇರುವ ದೇವರಿಗೆ ನಾವು ಏನು ಕೊಡ್ತೇವೆ? ನೀವು ಏನು ಕೊಡ್ತೀರೋ ಅದೇ ನಿಮಗೆ ಸಿಗುತ್ತೆ. ನೀವು ಹೆಚ್ಚಾಗಿ ಕೊಡಿರಿ, ಹೆಚ್ಚಾಗಿ ಸಿಗುತ್ತೆ. ಹಲ್ಲೆಲೂಯಾ. ಇವತ್ತು ದೇವರು ಮಾತನಾಡಿದ್ದಾರೆ. ನಾವು ದೇವರಿಗೆ ನಮ್ಮ ಸಮಯವನ್ನು, ನಮ್ಮ ಪ್ರಾಣಾತ್ಮ ಶರೀರದಲ್ಲಿ ಎಷ್ಟು ಸಂಪೂರ್ಣವಾಗಿ ಒಪ್ಪಿಸಿಕೊಡೋಣ. ಅವರು ನಮಗಾಗಿ ಕೊಟ್ಟಿದ್ದಾರಲ್ಲ, ನಾವು ಪ್ರಾಣ ಕೊಡಬೇಕಂತ ಅವಶ್ಯಕತೆ ಇಲ್ಲ, ಅವರೆಲ್ಲ ಕೊಟ್ಟು ಮುಗಿಸಿದ್ದಾರೆ. ಇವತ್ತು ನಾವು ನಮ್ಮ ಸಮಯವನ್ನು ನಾವು ದೇವರಿಗೆ ಒಪ್ಪಿಸಿಕೊಡಬೇಕು. ಅವರಿಗೆ ಪ್ರತ್ಯೇಕವಾಗಿ ಸಮಯವು ಯಾವಾಗಲೂ ಅವರ ಜೊತೆಯಲ್ಲಿ ನಡೆಯುವವರಾಗಿದ್ದಾರೆ. ಅವರ ವಾಕ್ಯವನ್ನು ಪ್ರೀತಿಯಿಂದ ಧ್ಯಾನಿಸುವುದಾದರೆ, ನಾವು ನಮ್ಮನ್ನು ತಗ್ಗಿಸಿಕೊಂಡು ಈ ರೀತಿಯಲ್ಲಿ ಬದುಕುವುದಾದರೆ, ಆ 3 ಜನರಲ್ಲಿ ಒಬ್ಬರಾಗಿ ದೇವರು ನಮ್ಮನ್ನು ಒಳಗಡೆ ಅವರ ಜೊತೆಯಲ್ಲಿ ಅವ್ರ ಹತ್ತಿರ ಇಟ್ಟುಕೊಳ್ಳುತ್ತಾರೆ. ಹಲ್ಲೆಲೂಯಾ. ಹತ್ತಿರ ಇರುವ ಅನುಭವ ಇದ್ದರೆ ಸಾಕು. ವೈರಿಗಳು, ಈ ಲೋಕದಲ್ಲಿ ಇರುವ ಕಷ್ಟಗಳು, ಸಮಸ್ಯೆಗಳು ನಮ್ಮನ್ನು ಮುಟ್ಟುವುದೂ ಆಗಲ್ಲ. ಅವ್ರ ಮೇಲೆ ಅಗ್ನಿ ಗೋಡೆಯಾಗಿರುವರು. ಅವ್ರ ಕಣ್ಮಣಿಯಂತೆ ನಾವು ಬದಲಾಗಿ ಬಿಡುತ್ತೇವೆ. ಎಷ್ಟು ಜನರು ಬಯಸ್ತಿರೋ ಎಲ್ಲರೂ ಒಪ್ಪಿಸಿಕೊಡ್ರಿ. ಅಪ್ಪ ಹಲ್ಲೆಲೂಯಾ, ನಾನು ಅದೇ ರೀತಿಯಲ್ಲಿ ಇರಬೇಕು. ಪೇತ್ರನು, ಯಾಕೋಬನು, ಯೋಹಾನನ ಹಾಗೆ ನಾನು ಅಪ್ಪ ಇವತ್ತು ಇರಬೇಕು ಎಂದು ಬಯಸುತ್ತೇನೆ. ನಾನು ನನ್ನನ್ನು ಹೆಚ್ಚಿಸಿಕೊಳ್ಳುವುದಿಲ್ಲ. ನನ್ನಲ್ಲಿ ಇರೋ ತಲಾಂದುಗಳು, ಹಣವು, ಶರೀರದ ಬಲವು, ಜ್ಞಾನವು, ಬುದ್ಧಿಯೂ ಅಲ್ಲರಿ. ದೇವರೇ, ನೀವೇ ನನಗೆ ಎಲ್ಲ, ನೀವೇ ನನ್ನ ಆಶ್ರಯ ದುರ್ಗ, ನನ್ನ ಬಲ, ನನ್ನ ಕೋಟೆ, ನನ್ನ ರಕ್ಷಕನು, ನನ್ನ ಒಡೆಯನು, ನನ್ನ ಯಜಮಾನನು ನೀನೇ ಎಂದು ನಾವು ಒಪ್ಪಿಸಿಕೊಡೋಣ. ಈ ದಿವಸದಿಂದ ನಾನು ನಿಮ್ಮೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆಯುವೇನು, ಯಾವಾಗಲೂ ನಿಮ್ಮನ್ನು ಹುಡುಕೋರಾಗಿರುವೇನು, ನೀವು ನಿಮಗೆ ಮೆಚ್ಚುಗೆ ಆಗಿರುವ ರೀತಿಯಲ್ಲಿ ನಾನು ಬದುಕುವೇನು, ನಾನು ಯಾವಾಗ ತಗ್ಗಿಸಿಕೊಳ್ಳುವೇನು, ನಮ್ರತೆ ಉಳ್ಳವರಾಗಿ ಬದುಕುವೇನು ಎಂದು ನಾವು ಒಪ್ಪಿಸಿಕೊಡೋಣ. ಪರಿಶುದ್ಧ ತಂದೆಯೇ, ಈ ಸುಂದರವಾದ ಮುಂಚಾನೆ ವೇಳೆಯಲ್ಲಿ ಈ ವಾಕ್ಯದ ಮುಖಾಂತರ ನೀವು ಮಾತನಾಡದಿರಬೇಕಾಗಿ ಸ್ತೋತ್ರ. ಇಲ್ಲಿ ಬಂದು ಈ ವಾಕ್ಯವನ್ನು ಕೇಳಿ ಅಪ್ಪ ಹಲ್ಲೆಲೂಯಾ, ಅದಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟ ನಿಮ್ಮ ಮಕ್ಕಳನ್ನು ಅಪ್ಪ 3 ಜನರಲ್ಲಿ ಒಬ್ಬರಾಗಿ ನೀವು ಆರಿಸಿಕೊಂಡು ಅವ್ರ ಜೊತೆಯಲ್ಲಿ ಇದ್ದು ಅವ್ರ ಜೀವನದಲ್ಲಿ ಅದ್ಭುತಗಳು, ಮಹತ್ವ ಕಾರ್ಯ ನೋಡುವಂತೆ ಮಾಡಿ ಅವರನ್ನು ರೂಪಾಂತರಗೊಳಿಸಿ ನಿಮ್ಮ ಮಕ್ಕಳಾಗಿ ನಿಮಗೆ ಸಾಕ್ಷಿಗಳಾಗಿ ಬದುಕುವಂತೆ ನೀವು ಬದಲಾಯಿಸಬೇಕು ಎಂದು ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ. ಅವರು ಆಶೀರ್ವಾದ ಹೊಂದಿದವರಾಗಿ ಬದುಕಲಿ. ದೇವರ ಅದ್ಭುತಗಳು ದಿನ ನೋಡಲಿ. ಅವರ ಕುಟುಂಬ ಮಕ್ಕಳು ಆಶೀರ್ವಾದಕರವಾಗಿರಲಿ. ನಿಮಗೆ ಮಾಡುವ ಶಕ್ತರಾಗಿರುವ ಸ್ತೋತ್ರ. ಯಪ್ಪ, ಈ ತಿಂಗಳು ಪೂರ್ತಿ ಇಲ್ಲಿ ಬಂದು ತನ್ನನ್ನು ಒಪ್ಪಿಸಿಕೊಂಡ ಮಕ್ಕಳನ್ನು ಆಶೀರ್ವದಿಸಿರಿ, ಅವ್ರ ಕುಟುಂಬವನ್ನು ಆಶೀರ್ವದಿಸಿರಿ, ಅವ್ರ ಮಕ್ಕಳನ್ನು ಆಶೀರ್ವದಿಸಿರಿ. ಅವರ ಕೈಯಿಂದ ಮಾಡುವ ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ಕೊಡಿರಿ. ಅಪ್ಪ, ಅವ್ರ ಬೇಡಿಗಳು ಪ್ರತಿ ಪ್ರಾರ್ಥನೆಗೂ ನೀವು ಸದುತ್ತರ ಕೊಡಬೇಕು ಎಂದು ಪ್ರಾರ್ಥಿಸ್ತೇನೆ.
ನೀವು ಮಾಡೋ ಶಕ್ತರಾಗಿರೋದಕ್ಕಾಗಿ ಸ್ತೋತ್ರ. ಒಂದು ವಾಕ್ಯವನ್ನು ಹಂಚಿಕೊಂಡ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿರಿ. ಒಂದು ಸಭೆಯಲ್ಲಿ ಅಪಾಹಾಲೆಯಲ್ಲೂ ಎಲ್ಲಾ ಸ್ಥಳಗಳಲ್ಲಿ ಸುವಾರ್ತೆಯನ್ನು ಹಾಲೆಲೂಯಾ ಇನ್ನೂ ಹೆಚ್ಚಾಗಿ ಸಾರಿ ಅನೇಕರನ್ನು ದೇವರ ರಾಜ್ಯದಲ್ಲಿ ತರುವಂತ ಕೃಪೆಯನ್ನು ಅಭಿಷೇಕವನ್ನು ಹೆಚ್ಚಾಗಿ ಕೊಡಬೇಕೆಂದು ಪ್ರಾರ್ಥಿಸ್ತೇನೆ. ನೀವು ಮಾಡೋ ಶಕ್ತನಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿಯ ತಂದೆಯೇ, ಆಮೆನ್. ತಂದೆಯಾದ ದೇವರ ಪ್ರೀತಿ, ಕರ್ತನಾದ ಕ್ರಿಸ್ತ ಯೇಸುವಿನ ಕೃಪೆಯು, ನಮ್ಮ ಪವಿತ್ರ ಆತ್ಮನ ಅನ್ಯೋನ್ಯತೆಯು, ಸಮಾಧಾನವು, ಸಂತೋಷವು ಅದನ್ನು ಬರುವ ತನಕ ನಮ್ಮಲ್ಲಿ, ನಮ್ಮ ಕುಟುಂಬಗಳಲ್ಲಿ, ಸಭೆಯಲ್ಲಿ, ಇಷ್ಟ ಜನರೊಂದಿಗೂ ನೆಲೆಗೊಂಡಿರಲಿ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು.